ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿರ್ಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಅನುಭವ ಸಾರ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ನಮ್ಗೆ ಹೇಳ್ತಾ ಇದ್ದಾರೆ ನಿಜಗೊಂಡ್ರು. ಈ ಮೊದಲನೆಯ ಸಂಧಿ ಒಳಗೆ ಇವತ್ತಿನ ಆಧಾರದ ಸೂತ್ರ 6ನೇ ಸೂತ್ರ ನಡೆದಂಥದ್ದು. ಜಗತ್ತು ಬ್ರಹ್ಮದಲ್ಲಿ ತೋರ್ತದ, ಆದರೆ ತೋರಿದರೂ ಕೂಡ ವಿಕಾರತೆಯಿಂದ ಕೂಡಿದೇನು ಅಂದ್ರೆ ವಿಕಾರತೆಯಿಂದ ಕೂಡಿಲ್ಲ ಬ್ರಹ್ಮ. ಅದಕ್ಕೆ ಹೆಂಗೈತೆ ಅಂದರೆ ಈ ಜಗತ್ತು ಬ್ರಹ್ಮದಲ್ಲಿ ತೋರಿದಂಥ ಜಗತ್ತು ಕಲ್ಪಿತವಾಗ್ಯದ ಅಂತ ಹೇಳಿದರು. 6ನೇ ಒಂದು ಸೂತ್ರದಲ್ಲಿ ಕೂಡ ಅದು ಹೇಳ್ತಾರೆ, ಸತ್ತೆನಿಸಿ ಜಗದು ಉಪದಾನ ಮುಂದಿಲ್ಲಾಗಿ ಚಿತ್ತಿನ ವಿವರ್ತವೆಂದೇನ ಬೇಹುದು ಅಂತ ಈ ಒಂದು ಸೂತ್ರದಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಈ ಚಿದ್ರೂಪ ಆತ್ಮನ ಒಂದು ವಿವರ್ತವಾಗಿರುವಂಥ ಈ ಜಗತ್ತು ಐತೆ, ಇದು ಬಿಟ್ಟರೆ ಬೇರೆ ಏನಿಲ್ಲ ಅನ್ನುವಂಥ ಈ ಒಂದು ವಿಚಾರದಲ್ಲಿ ನಿನ್ನೆ ಒಂದು ಪ್ರಶ್ನೆ ಕೇಳಿದ್ದ ಶಿಷ್ಯ ಕೇಳಿದಂಥ ಪ್ರಶ್ನೆ ಏನಪ್ಪ ಅಂದ್ರೆ, ಎರಡು ವಸ್ತುಗಳು, ಯಾಕಂತಂದ್ರೆ ಹಿಂದಿನ ಒಂದು ವಿಚಾರದಲ್ಲಿ ಕೇಳಿದ ಈ ಮಣ್ಣಿನಿಂದ ಆದಂಥ ಮಡಿಕೆ, ಬಂಗಾರದಿಂದ ಆದಂಥ ಆಭರಣಗಳು, ಈ ಕಾರ್ಯ ಮತ್ತು ಕಾರಣವಾದಂಥ ಬ್ರಹ್ಮಕ್ಕೆ ಕಾರ್ಯವಾದಂಥ ಜಗತ್ತಿಗೆ ಅಭೇದವನ್ನು ಹೇಳಿದ್ರೆ, ಈ ಜಗತ್ತಿನ ಒಳಗೆ ಈ ಭೋಕ್ತೃತ್ವ ಕರ್ತೃತ್ವ ಇವು ಮಾಡೋದು ಅದೆಲ್ಲ ಈ ಭೇದ ರೀತಿಯಿಂದ ವ್ಯವಹಾರ ತೋರಬಾರ್ದಾಗಿತ್ತಲ್ಲ ಅಂತ ಹಿಂದಿನ ಪ್ರಶ್ನೆಗೆ ಅಂತ ಕೇಳಿದ್ರೆ, ಅದಕ್ಕೆ ಉತ್ತರ ಕೂಡ ಹೇಳಿದರು. ಸಮುದ್ರದಲ್ಲಿ ತೆರೆ ನೊರೆಗಳು ಯಾವ ರೀತಿ ಅದಾವ ಆ ರೀತಿ ಭಿನ್ನವಾಗಿ ತೋರಿದರೂ ಕೂಡ ನೀರಿನಿಂದ ಅವು ಭಿನ್ನ ಅದಾವೇನಂದ್ರೆ ಅಭೇದ ರೂಪದಿಂದನೇ ಅದಾವ. ಅದು ನೀರು ಬಿಟ್ಟು ಬೇರೆ ಇಲ್ಲಪ್ಪ ತೆರೆ ನೊರೆಗಳು ಅಂತ ಅದಕ್ಕೆ ಕೆಲವೊಂದು ದೃಷ್ಟಾಂತಗಳನ್ನು ಕೊಟ್ಟು ಅವ್ರು ಹೇಳಿದರು. ಈಗ ಮತ್ತೆ ಶಿಷ್ಯನಿಗೆ ಬಂತು ಏನು ಪ್ರಶ್ನೆ, ಹಗ್ಗದಲ್ಲಿ ಹಾವಿನ ಉತ್ಪತ್ತಿ ನಾಶ ಆದರೂ ಕೂಡ ಹಗ್ಗಕ್ಕೆ ಬಾಧೆ ಇಲ್ಲ. ಹಗ್ಗದಲ್ಲಿ ಹಾವಿನ ಒಂದು ಉತ್ಪತ್ತಿ ಆದಂಗಾಯಿತು ಮತ್ತು ನಾಶ ಆದಂಗಾಯಿತು, ಆದರೆ ಹಗ್ಗಕ್ಕೆ ಏನಾರ ಬಾಧೆ ಆಯಿತು ಅಂದರೆ ಇಲ್ಲ. ಈಗ ಬ್ರಹ್ಮದಲ್ಲಿ ಈ ಜಗತ್ತಿನ ಉತ್ಪತ್ತಿ ಮತ್ತು ನಾಶ ಇದಾದರೂ ಕೂಡ ಬ್ರಹ್ಮಕ್ಕೆ ನಾಶ ಇಲ್ಲ ಅಂತ ಕೂಡ ಹೇಳಿದ್ರಿ ನೀವೀಗ. ಆದರೆ ಹಗ್ಗದಲ್ಲಿ ಮತ್ತು ಈ ದೃಷ್ಟಾಂತದಂಗೆ ನಾವು ವಿಚಾರ ಮಾಡಿದ್ರೆ, ಹಗ್ಗದಲ್ಲಿ ಹಾವು ಉಂಟು ಅನ್ನುವಂಥ ಒಂದು ಸವಿಕಲ್ಪ ಜ್ಞಾನವುಳ್ಳಂಥ ದ್ರಷ್ಟ ಪುರುಷನ ಹಗ್ಗಕ್ಕೆ ಬೇರೆ ಆಗಿದ್ದಾನೆ, ಆತ ನೋಡುವಂಥವನು ಬೇರೆ ಅದಾನ. ಹಗ್ಗ ಬೇರೆ ಐತೆ, ಹಗ್ಗದೊಳಗೆ ಹಾವಿನ ಒಂದು ಏನು ಸವಿಕಲ್ಪಕ ಜ್ಞಾನ ಆಗ್ಯದ. ಅದಕ್ಕೆ ಅದು ನೋಡುವಂಥವ್ನು ಭಿನ್ನ ಅದಾನ. ಆದರೆ ಈ ದೃಷ್ಟಾಂತದಲ್ಲಿ ಎರಡು ಚಿತ್ತಗಳನ್ನು ಅಂಗೀಕರಿಸಿಲ್ಲ. ಎರಡು ಬ್ರಹ್ಮ ಅದಾವೇನೋ? ಇಲ್ಲಲ್ಲ, ಒಂದೇ ಇರುವಂಥದ್ದು. ಅದಕ್ಕೆ ಅದು ಹೆಂಗದ, ಬ್ರಹ್ಮ ಇರುವಂಥದ್ದು ಒಂದದ ಅಂತ ಹೇಳಿರಿ, ಅದು ನಿರ್ವಿಕಾರದಿಂದ ಅದಂತ ಹೇಳಿರಿ. ಅಂಥ ನಿರ್ವಿಕಾರ ಬ್ರಹ್ಮದಲ್ಲಿ ಮತ್ತು ಈ ಚಿದ್ರೂಪ ಬ್ರಹ್ಮದಲ್ಲಿ, ನಿರ್ವಿಕಾರ ಚಿದ್ರೂಪ ಆದಂಥ ಈ ಬ್ರಹ್ಮದಲ್ಲಿ ಜಗತ್ತು ತೋರಾಕತ್ತದ. ಅಂದಮೇಲೆ ಈ ಜಗತ್ತಿನ ಈ ಸವಿಕಲ್ಪಕ ಜ್ಞಾನ ಏನು ದೃಶ್ಯವಾಗಿ ಏನು ತೋರ್ತದೆ, ಈ ಜಗತ್ತಿನ ಸವಿಕಲ್ಪಕ ಜ್ಞಾನ ಐತಲ್ಲ, ಇದು ಯಾರಿಗಾಯ್ತಿದು? ಈ ಜ್ಞಾನ ಯಾರಿಗಾಯಿತು? ಸವಿಕಲ್ಪಕ ಜ್ಞಾನ ಯಾರಿಗಾಯಿತು? ಅದಕ್ಕೆ ಈ ಬ್ರಹ್ಮರೂಪ ಜಗತ್ತಿನ ಸವಿಕಲ್ಪ ಜ್ಞಾನ ಬ್ರಹ್ಮಕ್ಕೆ ಆಗ್ಯದಪ್ಪ ಅಂತಂದ್ರೆ ಬ್ರಹ್ಮ ನಿರ್ವಿಕಾರದಿಂದ ಕೂಡಿಲ್ಲ ಅಂತ ಅನ್ಬೇಕಾಗ್ತದೆ. ಈಗ ನಿರ್ವಿಕಾರದಿಂದ ಬ್ರಹ್ಮ ಅದಾನಂತ ಹೇಳಕತ್ತೀರಿ ನೀವು.
ಆದರೆ ನೀವು ಈ ಬ್ರಹ್ಮರೂಪ ಜಗತ್ತಿನ ಸವಿಕಲ್ಪ ಜ್ಞಾನ ಬ್ರಹ್ಮಕ್ಕೆ ಆಗ್ಯದಪ್ಪ ಅಂತ ನೀವು ಏನಾರು ಅಂದ್ರೆ ಬ್ರಹ್ಮ ನಿರ್ವಿಕಾರದಿಂದ ಕೂಡಿಲ್ಲ ಅಂತ ಅನ್ನಿಸ್ತದೆ. ಅಥವಾ ಸವಿಕಾರಿ ಅಂತ ಅನ್ಬೇಕಾಗ್ತದೆ ಬ್ರಹ್ಮ. ಅದಕ್ಕೆ ಎರಡನೇದ್ದು ನಾವು ಆ ಬ್ರಹ್ಮವನ್ನು ಒಪ್ಪಿಕೊಂಡ್ರೆ, ಇನ್ನೊಂದು ಬ್ರಹ್ಮ ಐತಪ್ಪ ಅಂತ ಏನಾದರೂ ಒಪ್ಪಿಕೊಂಡ್ರೆ ಅದ್ವೈತಕ್ಕೆ ಹಾನಿ ಬರ್ತದೆ. ಅದಕ್ಕೆ ಈ ದ್ರಷ್ಟನಿಗೆ ಸರ್ಪಜ್ಞಾನವಾದಂತೆ ಜಗತ್ತಿನ ಜ್ಞಾನ ಯಾರಿಗಾಯಿತು ಅಂತ ಇಲ್ಲಿ ಪ್ರಶ್ನೆ. ಅದಾಗ ಶಿಷ್ಯನ ಒಂದು ಪ್ರಶ್ನೆ ಇದು. ಅದಕ್ಕೆ 7ನೆಯ ನುಡಿಯಲ್ಲಿ, ಯಾಕಂದ್ರೆ ಒಬ್ಬನು ಇರಲೇಬೇಕಲ್ಲ ಸಪ್ರೇಟ್, ಜಗತ್ತಿನ ಜ್ಞಾನ ಒಬ್ಬನಿಗೆ ಸಪ್ರೇಟೇ ಇರಬೇಕಲ್ಲ. ಮತ್ತು ತನ್ನೊಳಗೆ ತನಗೆ ಹೆಂಗೆ ಆಯ್ತಿದೆ ಜಗತ್ತಿನ ಭ್ರಾಂತಿ, ಈ ಜಗತ್ತು ಹೆಂಗೆ ತೋರಿತು? ಎರಡು ಅದಾವ, ಒಂದೇ ಇರುವಂಥದ್ದು, ಅದು ನಿರ್ವಿಕಾರದಿಂದ ಅದ. ಮತ್ತು ಇದು ಸವಿಕಾರದಿಂದ ತೋರಕತ್ತದ, ಸವಿಕಲ್ಪ ಜ್ಞಾನದಿಂದ ಈ ಜಗತ್ತು ತೋರಕತ್ತದ. ಬ್ರಹ್ಮ ಇರುವಂಥದ್ದು ನಿರ್ವಿಕಾರ ಬ್ರಹ್ಮ ಐತೆ, ಮತ್ತು ಇದ್ರಾಗ ಇಂಥ ಜಗತ್ತನ್ನು ತೋರಕತ್ತದ. ಮತ್ತು ಜಗತ್ತನ್ನು ಇರುವಂಥದ್ದು ಒಂದೇ ಇರುವಂಥದ್ದು, ಮತ್ತು ಎರಡಿಲ್ಲ. ಅದಕ್ಕೆ ಈ ದ್ರಷ್ಟನಿಗೆ ಸರ್ಪಜ್ಞಾನ ಆದಂತೆ, ಈ ದ್ರಷ್ಟ ನೋಡುವಂಥವನಿಗೆ ಸರ್ಪದ ಜ್ಞಾನ ಆದಂತೆ ಈ ಜಗತ್ತಿನ ಜ್ಞಾನ ಯಾರಿಗಾಯಿತು ಅಂತ ಪ್ರಶ್ನೆ ಬಂದಾಗ 7ನೇ ನುಡಿಯಲ್ಲಿ ಹೇಳ್ತಾರೆ. ಯತಿಗೆ ನೋಡ್ರಿ, ಭಾಳ ಅದ್ಭುತವಾಗಿ ಹೇಳ್ತಾರೆ ಅವರು. ಯತಿಗೆ ಕನಸಿನೋಳು ಓರ್ಮೆ ಸತಿಪತಿಗಳೆನಿಸಿ ತದ್ರತಿ ಕಾಂಕ್ಷೆ ದೋರಲ್ ಅವನಿಗೆ ಆ ಮೋಹದ ಉಪಹತಿಯೂ ಇಲ್ಲದಂತೆ ನಿಜದಲ್ಲಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಯೋಗಿಗೆ ಅಂದ್ರೆ ಯೋಗಿ, ಯತಿ ಅಂದ್ರೆ ಯೋಗಿಗೆ, ಯತಿಗೆ ಅಂದರೆ ಯೋಗಿಗೆ. ಕನಸಿನೊಳಂದ್ರೆ ಸ್ವಪ್ನದಲ್ಲಿ ಒಂದು ಕಾಲಕ್ಕೆ ಏನಂದ್ರೆ ಎಲ್ಲಿ ಕನಸಿನೊಳಗೆ ಗಂಡ ಹೆಂಡತಿ ಅಂತ ಹೇಳಿಸ್ಕೊಂಡು ಅವರು ಗಂಡ ಹೆಂಡತಿ ತೋರ್ದಂಗೆ ಆಯಿತು. ಎಲ್ಲಿ? ಕನಸಿನಲ್ಲಿ ಗಂಡ ಹೆಂಡತಿ ಅನ್ನುವಂಗೆ ಕನಸು ಬಿತ್ತು, ಗಂಡ ಹೆಂಡತಿ ಅಂತ ತೋರಿದಂಗೆ ಆಯಿತು. ಹೇಳಿಸಿಕೊಂಡು ಒಬ್ಬರಲ್ಲಿ ಒಬ್ಬರು ಪ್ರೇಮದ ಇಚ್ಛೆ ತೋರಿದಾಗಾದರೂ ಕೂಡ, ಹೆಂಡತಿ ಮೇಲೆ ಗಂಡ ಪ್ರೇಮ ಮಾಡಿದಾನ, ಗಂಡನ ಮೇಲೆ ಹೆಂಡತಿ ಪ್ರೇಮ ಮಾಡಿದಾಳೆ. ಈ ರೀತಿ ತೋರಿದಾಗಾದರೂ ಕೂಡ ಯತಿಗೆ ಈ ಮೋಹದ ಒಡತ ಅಂದ್ರೆ ಕನಸಿನಲ್ಲಿ ಗಂಡ ಹೆಂಡತಿ ಆದಂಗೆ ಆಗ್ಯದ. ಆಕೆ ಈತಗೆ ಭಾಳ ಮೋಹ ಮಾಡ್ಯಾಳ, ಈತ ಆತಗೆ ಭಾಳ ಆಕೆಗೆ ಪ್ರೇಮ ಮಾಡಿದಾನ. ಅಲ್ಲಿ ನಡೆದಂಥದ್ದು ಈ ಮೋಹದ ಒಡೆತ ಜಾಗ್ರದ ಅವಸ್ಥೆಯಲ್ಲಿ ಐತೇನು ಅಂದರೆ ಇಲ್ಲ, ಕನಸಿನಲ್ಲಿ ನಡೆದದ್ದು. ವಿಚಾರ ಮಾಡಬೇಕು. ಯಾಕಂದ್ರೆ ಕನಸಿನಲ್ಲಿ ಆ ರೀತಿ ಮೋಹ ಅದ ಒಂದು ಇದು ನಡೆದದ, ಗಂಡ ಹೆಂಡತಿ ಮೋಹ ನಡೆದದಲ್ಲಿ. ಆದ್ರೆ ಅದೇ ರೀತಿ ಎಚ್ಚರ ಆದ ಮೇಲೆ ಆ ಮೋಹದ ಒಡೆತ ಎಚ್ಚರಿಕೆಯ ಸ್ಥಿತಿಗೆ ಬಂದ ಮೇಲೆ ಆ ಯತಿಗೆ ಐತೆ ಅನ್ನೋದ್ರೆ ಇರೋಂಗಿಲ್ಲ, ಜಾಗೃತ ಅವಸ್ಥೆಯಲ್ಲಿ ಇಲ್ಲದ ಹಾಗೆ. ಈ ರೀತಿ ತನ್ನಲ್ಲೇ ಈ ಜಗತ್ತು ಈ ರೀತಿ ತೋರಿದಂಥದ್ದು ಅಂತ ವಿಚಾರವನ್ನು ಹೇಳ್ತಾ ಇದ್ದಾರೆ. 8ನೆಯ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಅರಿವುದು ಅರಿಸಿಕೊಂಬುವುದು ಅರಿವ ಕಾರಣಂ ಮಿಥ್ಯ, ಅರಿವು ಇಂತು ಏಕಕಾಲದೊಳು ತೋರೆ ನಿಜದ ಅರಿವಿಗೆ ಆ ಭ್ರಾಂತಿಯು ಅಣುವಿಲ್ಲ. ನೋಡ್ರಿ, ಅರಿಯದ ಅರಿಸಿಕೊಂಬುವುದ ಅರಿವ ಕಾರಣ ಮಿಥ್ಯ. ಇಲ್ಲಿ ಏನು ಹೇಳ್ತಾರೆ? ಅರಿವುದು ಯಾವುದು? ಜ್ಞಾತೃ. ಅರಿಸಿಕೊಳ್ಳುವಂಥದ್ದು, ಅರಿಯುವಂಥದ್ದು ಜ್ಞಾತೃ. ಅರಿಸಿಕೊಂಬುವುದು ಯಾವುದು? ಜ್ಞೇಯ. ಅರಿಯುವಂಥ ಕಾರಣ ಇವು 3 ತ್ರಿಪುಟಿಗಳು ಅಂತ ಹೇಳ್ತಾರೆ. ದೃಶ್ಯ ದ್ರಷ್ಟ ಅಂತ ಈ ರೀತಿ ತಗೋತಾರೆ. ಜ್ಞಾನ, ಜ್ಞಾತೃ, ಜ್ಞೇಯ. ಈ ರೀತಿ ಜ್ಞಾತೃ ಮತ್ತು ಜ್ಞಾನ ಮತ್ತು ಜ್ಞೇಯ ಇವೆಲ್ಲ ತ್ರಿಪುಟಿಗಳು. ಈಗ ಅರಿಯುವುದು ಯಾವುದು? ಜೀವ, ಜ್ಞಾತೃ. ಅರಿಸಿಕೊಂಬುವುದು ದೃಶ್ಯವಾದಂಥ ವಸ್ತುಗಳು. ಅರಿಯುವಂಥ ಕಾರಣ ಜ್ಞಾನ, ಅರಿಯುವಂಥದ್ದು ಕಾರಣ. ಅದಕ್ಕೆ ಇವು ಹೆಂಗೆ ಅದಾವಪ್ಪ ಅಂದರೆ ಇವು ಸತ್ಯ ಅದಾವೇನು ಅಂತಂದ್ರೆ ಇವು ತ್ರಿಪುಟಿಗಳು ಕೂಡ ಸುಳ್ಳದಾವೆ. ಈ ಪ್ರಕಾರ ಈ 3 ಒಂದೇ ಸಮಯದಲ್ಲಿ ಪ್ರತೀತಿ ಆಗ್ತಾವೆ. ಯಾಕಂದ್ರೆ ನೋಡುವಂಥವನು, ದೃಶ್ಯವಾಗಿ ತಿಳಿಸಿಕೊಳ್ಳುವಂಥ ವಸ್ತು ಮತ್ತು ಕಾರಣ ಜ್ಞಾನ ತಿಳಿಯುವಂಥದ್ದು. ಇವು 3 ಪ್ರತೀತಿ ಆದರೂ ಕೂಡ
ಈ ಆ ಮೋಹ ಪರಬ್ರಹ್ಮಕ್ಕೆ ಒಂದು ಸ್ವಲ್ಪ ಕೂಡ ಇಲ್ಲ. ಇಲ್ಲೇನು ನಡೆದಾವೆ ಜಗತ್ತಿನೊಳಗೆ ನೋಡುವಂಥದ್ದು ಐತೆ, ಅರಿಸಿಕೊಳ್ಳುವಂಥದ್ದು ಐತೆ, ತಿಳಿಯುವಂಥ ಜ್ಞಾನವೂ ಐತೆ ಅಲ್ಲ. ಇವು ಮೂರು ಏಕಕಾಲದಲ್ಲಿ ನಡೆದರೂ ಕೂಡ ಆ ಒಂದು ನಿಜದ ಅರಿವಿಗೆ, ನಿನ್ನ ನಿಜದ ಒಂದು ಸ್ವರೂಪಕ್ಕೆ ಯಾವ ಹಾನಿಯೂ ಇಲ್ಲ. ಎಷ್ಟು ಅದ್ಭುತ, ಭಾಳ ಸೂಕ್ಷ್ಮ ಐತಿ ಇದು. ತಿಳಿಯೋದಕ್ಕೆ ಅಷ್ಟು ಸೂಕ್ಷ್ಮ ಅದಂದ್ರೆ ಇನ್ನು ಒಳಗೆ ಹೋಗಿ ಇದನ್ನು ಪೂರ್ತಿ ಆ ಸ್ಥಾನದಲ್ಲಿ ನಿಂತ್ಕೊಳ್ಳೋಕೆ ಇನ್ನೂ ಎಷ್ಟು ಸೂಕ್ಷ್ಮ ಇರ್ಬೋದು ನೋಡ್ರಿ, ಅರ್ಥ ಮಾಡ್ಕೊಳ್ರಿ. ಇದು ಭಾಳ ಕಠಿಣ ಐತಪ್ಪ, ಇದು ನಮ್ಮ ಕೈಲಿ ಆಗ್ತಿದಿಲ್ಲ ಅಂತ ಹಂಗೆ ಅಂದ್ಕೊಳ್ಬೇಡ್ರಿ. ಪ್ರಯತ್ನ ಭಾಳ ಪ್ರಯತ್ನ ಬೇಕು. ಎವರೆಸ್ಟ್ ಏರ್ಬೇಕಾದ್ರೆ ತೇನ್ ಸಿಂಗ್ ದಿವಸ ದನ ಕಾಯಕ್ಕೆ ಹೋಗ್ತಿದ್ನಂತ. ದನ ಕಾಯಕ್ಕೆ ಹೋಗಿ ದೊಡ್ಡ ಆ ಬೆಟ್ಟ ನೋಡ್ತಿದ್ನಂತ. ಅಬ್ಬಬ್ಬಬ್ಬ ಎಂಥ ಬೆಟ್ಟ ಐತಪ್ಪ, ಇಷ್ಟು ನನಗೆ ಹತ್ತಕ್ಕಾಗ್ತದೆ ಇಲ್ಲ ಅಂತಿದ್ನಂತ. ಇಲ್ಲ ಒಂದಲ್ದು ಒಂದು ಸಲ ಹತ್ತಬಹುದು ಅನ್ಕೋತಿದ್ನಂತ, ಬರ್ತಿದ್ನಂತ. ಒಂದು ಸ್ವಲ್ಪ ಪ್ರಯತ್ನ ಮಾಡ್ತಿದ್ನಂತ, ಸ್ವಲ್ಪ ಮ್ಯಾಲೆ ಹತ್ತೋದು, ಮತ್ತೆ ಹಿಡಿಯೋದು, ಮತ್ತೆ ಮನೆಗೆ ಬರೋದು. ಪ್ರತಿ ದಿವಸ ಸ್ವಲ್ಪ ಹತ್ತೋದು ಇಳಿಯೋದು ಒಂದು ಸಲ ಹತ್ತೇ ಬಿಟ್ಟ. ಹಾಗಾಗಿ ಆಗಲ್ಲ ಅಂತ ಕೂತ್ಕೊಂಡ್ರೆ ಯಾವುದಾಗಂಗಿಲ್ಲ, ಜನ್ಮ ನಷ್ಟ ಮಾಡ್ಕೊಳ್ತೀರಿ. ಮತ್ತು ಇದು ಬಿಟ್ಟದ್ದಲ್ಲ, ಇದು ಬಿಟ್ಟಪ್ಪ ಅಲ್ಲಿದು. ಏಸು ಜನ್ಮ ಬಂದರೂ ಕೂಡ ಮತ್ತೆ ಕ್ರಮವಾಗಿ ಕೇಳ್ಬೇಕು. ಮತ್ತು ನಾವು ಹುಡುಗರಿಗೆ ಇಲ್ಲರಪ್ಪ, ನಾವು ಅಲ್ಲೇ ಒಂದು ದಿವಸ ಕೇಳ್ತೀವಿ, ಇಲ್ಲೊಂದು ದಿವ್ಸ ಕೇಳ್ತೀವಿ, ಅಲ್ಲೊಂದು 15 ದಿವ್ಸ ಕೇಳ್ತೀವಿ, ಇಲ್ಲೊಂದು ದಿವಸ. ಮತ್ತು ಹುಡುಗರಿಗೆ ಒಂದು ತಿಂಗಳದಾಗ ಒಂದು 2 ಸಲ ಸಾಲಿ ಕಳಿಸಿ ಮನೆಗೆ ಇಟ್ಕೊಂಡು ಕುಂದ್ರಮ್ಮ, ಪಾಸ್ ಆತವನ್ನ ನೋಡಮ್ಮ. ಲೌಕಿಕದಲ್ಲೇ ಇಂಥದನ್ನು ಇಟ್ಕೊಂಡು ಕೇಸಿ ನಾವು ಪಾರು ಮಾಡ್ತಿದ್ದಲ್ಲಿ 1 ದಿವಸ 2 ದಿವ್ಸ ಹಿಂಗೆ ಕೇಳ್ತೀವಿ ಅಂದ್ರೆ ಜ್ಞಾನ ಆಗ್ತದೇನ? ಸಾಧ್ಯನೇ ಇಲ್ಲ ಅಂತ ತಿಳ್ಕೊಬೇಕು. ಸುಮ್ಮನೆ ಚೂರು ಅಂತ. ಅದಕ್ಕೆ ನಮ್ಗೆ ಗುರುಗಳು ಹೇಳ್ತಿದ್ರು, ಕೇಳಬೇಕು ರೀ. ಹೆಂಗೆ ಕೇಳಬೇಕು? ಬಿಡದೆ ಕೇಳಬೇಕು. ಹೆಂಗೆ ಕೇಳ್ಬೇಕಂತಂದ್ರೆ, ಒಬ್ಬ ವ್ಯಕ್ತಿ ಮನ್ಯಾಗ ಸಾಯ್ಬೇಕಾದ್ರೆ ನೋಡ್ರಿ, ನೀರಿನಲ್ಲಿ ಬಿದ್ದಂಥ ವ್ಯಕ್ತಿ ಇನ್ನು ಮುಳುಗಾಕತ್ತಾನ, ಸಾಯಕತ್ತಾನ, ಕೈ ಮ್ಯಾಲೆ ಎತ್ತಿ ಕಾಪಾಡ್ರಿ ಅಂತಾನೆ. ಅದಕ್ಕೆ ಏನಾಗಿದೆ, ಸತ್ತೋಗ್ತೀನಿ, ಮೊದಲು ಕಾಪಾಡಿದ್ರೆ ಸಾಕಪ್ಪ ಅನ್ನುವಂಥ ಒಂದೇ ಭಾವ ಇರ್ತದೆ ವಿನಃ ಹೆಂಡತಿ ಮಕ್ಕಳು ರೊಕ್ಕಿಟ್ಟಿನ ರೂಪಾಯಿ ಇಟ್ಟಿನ ಏನಾರು ಆಸೆ ಇರ್ತದೆ ಅನ್ನತ್ತಗ. ಏನಿಲ್ಲ, ನಾನು ಬದುಕಿಸಿದ್ರೆ ಸಾಕಪ್ಪ ಅನ್ನೋದು ಇರ್ತದೆ. ಹಂಗಿರ್ಬೇಕು ಇದು ಕೂಡ. ಗುಡ್ಸಲಿಗೆ ಬೆಂಕಿ ಹತ್ತಿರ್ತದೆ, ಮನೆಗೆ ಬೆಂಕಿ ಹತ್ತಿರ್ತದಂತ, ನೀವು ಬರ್ರಿ ಅಂತ ನನ್ನ ವ್ಯಕ್ತಿ ಚಂಗನ ಆರೋಗ್ಯ ಬಿಡ್ತಾನೆ, ನಾನು ಬದುಕಿದ್ರೆ ಸಾಕಪ್ಪ ಅಂಥೇಳಿ. ಹಿಂಗಿರ್ಬೇಕಿದು ಪರಮಾರ್ಥದಲ್ಲಿ. ನಾವು ಯಾರಾದ್ರೇನು ಯಾರ್ಯಾರು ಏನೇನು ಮಾಡ್ಕೋತಾರೆ ಅವ್ರವ್ರಿಗೆ ಐತಿಲ್ಲಿ. ಅವ್ರದ್ದು ಇವ್ರದ್ದು ಆ ಸಂಸಾರ ಯಾವುದು ಏನಿಲ್ಲ ಇಲ್ಲಿ. ನೀ ಏನು ಮಾಡ್ಕೊತ ನಿನಗೆ ಬಿಟ್ಟಿದ್ದಿದ್ದು. ಹಂಗಂತಲೇ ಈ ಸುತ್ತಮುತ್ತ ಏನು ನೋಡೋಂಗಿಲ್ಲ. ಇದು ಜ್ಞಾನ ತೊಗೊಳ್ಬೇಕಾದ್ರೆ ಯಾವುದು ನೋಡೋಂಗಿಲ್ಲ, ಸುಮ್ಮ ರೈಟ್ ಅನ್ಬೇಕು. ಹಂಗೆ ಪ್ರತಿ ದಿವಸ ಇದನ್ನು ಕೇಳಬೇಕಾಗ್ತದೆ. ಕೇಳಿದ್ರೆ ಇವೆಲ್ಲ ಅರ್ಥ ಆಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ. ಅದಕ್ಕೆ ಇಲ್ಲೇನು ಹೇಳ್ತಾರ, ಅರಿಯುವಂಥದ್ದು, ಅರಿಸಿಕೊಳ್ಳುವಂಥದ್ದು ಜ್ಞಾನ, ಜ್ಞಾತೃ ಜ್ಞೇಯ ಜ್ಞಾನ. ಇವು ಮೂರು ಏಕಕಾಲದಲ್ಲಿ ತೋರಿದ್ರು ಕೂಡ ಇವು ಸತ್ಯ ಅದಾವೇನು ಅಂದರೆ ಇವು ಮಿಥ್ಯೆ ಅದಾವ. ಈ ಮೋಹ ಏನೈತಿ, ಈ ಭ್ರಾಂತಿ, ಈ ತೋರಿದ್ರು ಕೂಡ ಪರಬ್ರಹ್ಮ ಸ್ವರೂಪಕ್ಕೆ ಸ್ವಲ್ಪ ಆದರೂ ಕೂಡ ಧಕ್ಕಿಲ್ಲ. ಅದಕ್ಕೆ ದಿವಸ ನೋಡಿ ಒಂದು ಸಲ ಹತ್ತಿಬಿಟ್ಟು ನೋಡ್ರಿ, ಎವರೆಸ್ಟ್ ಶಿಖರ ತೇನ್ ಸಿಂಗ್. ಭಾರಿ ಇವತ್ತಿಗೂ ಗಿನ್ನಿಸ್ ದಾಖಲೆದೊಳಗೆ ಎವರೆಸ್ಟ್ ಏರಿದವ್ರು ಯಾರು ಪ್ರಥಮವಾಗಿ ತೇನ್ ಸಿಂಗ್ ಅಂತೀವಲ್ಲ. ಆದರೂ ಅದನ್ನು ಕಲ್ಪನೆಯಿಂದ ಕೂಡಿದಂಥದ್ದು, ಅದನ್ನು ಮಿಥ್ಯವಾಗಿರುವಂಥದ್ದು. ಆದರೆ ಇಂಥ ಒಂದು ಜ್ಞಾನದ ಎವರೆಸ್ಟ್ ಶಿಖರ ಏರಿದಂಥವ್ರು ಮಹಾತ್ಮರು ನೋಡೋದು. ಇಲ್ಲಿ ಈ ಜ್ಞಾನದ ಒಂದು ಶಿಖರವನ್ನು ಹೇರಿದಂಥವ್ರು. ಈ ರೀತಿ ಪರಬ್ರಹ್ಮ ಸ್ವರೂಪಕ್ಕೆ ಏನು ತೋರ್ತದೆ ಅಂದರೂ ಕೂಡ ಅದು ಚೂರು ಕೂಡ ಅದಕ್ಕೆ ಏನು ನಿಜದ ಅರಿವಿಗೆ ಒಂದು ಸ್ವಲ್ಪ ಕೂಡ ಟಚ್ ಇಲ್ಲ. ಈ ರೀತಿ ತಿಳ್ಕೊ ಅಂತ ಹೇಳ್ತಾರೆ. 9ನೆಯ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ನೀನು ಅರಿಯುವುದು ಜ್ಞಾತೃ ಜ್ಞಾನ ವಿಜ್ಞೇಯ. ಮತ್ತು ಇಲ್ಲಿ ಹೇಳ್ತಾರೆ, ಸುವಿನಃ ತತ್ ಏತತ್ ಓಮಿತಿ ಎನ್ನುತ್ತೆ ವೇದ ತಾನು ಅರಿಯುವುದಿರ್ದ ಕಥದಿಂದ ಅಂತ ಹೇಳ್ತಾರೆ. ಸುವಿನಃ ತತ್ ಏತತ್ ಓಮಿತಿ ಎನ್ನುತ್ತೆ. ನೋಡ್ರಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ,
9ನೇ ನುಡಿಯಲ್ಲಿ ಜ್ಞಾತೃ ಮತ್ತು ವಿಶಿಷ್ಟ ಚೇತನವಾಗಿರುವಂಥದ್ದು ಅದು ಜ್ಞಾತೃ, ಅಂತಃಕರಣದ ವಿಶಿಷ್ಟ ಚೇತನ ಇರುವಂಥದ್ದು. ಮತ್ತು ಜ್ಞಾನ ಇದು ಕೂಡ ಈ ವೃತ್ತಿಯ ಅವಚ್ಛಿನ್ನ ಚೇತನ. ಇದು ವಿಜ್ಞೆ ಅಂದರೆ ವಿಷಯ ಅವಚ್ಛಿನ್ನ. ಈ ಕೆಲವು ವಿಷಯಗಳನ್ನು ಹೇಳ್ತಾರೆ ಅವರು. ಇವುಗಳಿಂದ ರಹಿತ ವೀನಃ ಅಂದ್ರೆ ಇದು ಇವುಗಳಿಂದ ರಹಿತವಾದಂಥದ್ದು ಈ ಥರ ಬ್ರಹ್ಮ. ಈ ರಜ್ಜು ಸರ್ಪ ದೃಷ್ಟಾಂತವನ್ನು ಬಿಡು, ಈ ಸ್ವಪ್ನ ದೃಷ್ಟಾಂತ ಮೂಲಕ ನೀ ತಿಳಿಯಪ್ಪ ಅಂತ ಹೇಳ್ತಾರೆ ಗುರುಗಳು. ನೋಡು, ಈ ರಜ್ಜು ಸರ್ಪ ಬಿಡು, ಸ್ವಲ್ಪ ಬಿಟ್ಟು ಸ್ವಪ್ನ ದೃಷ್ಟಾಂತದ ಮೂಲಕ ತಿಳಿ. ಹೆಂಗಂದ್ರೆ ಸ್ವಪ್ನಕ್ಕೆ ಅಧಿಷ್ಠಾನ ಆಗೋ ದೃಷ್ಟನು ಬೇರೆ ಬೇರೆ ಅದಾನ. ಸ್ವಪ್ನ ಕಾಣೋ ಬೇರೆ ಅದಾನ, ಮನೆಗಿದವ ಬೇರೆ ಅದಾನ, ಆ ಕನಸಿನೊಳಗೆ ಇರೋ ಬೇರೆ ಅದಾನೆ. ಒಬ್ಬವನೇ ದ್ರಷ್ಟ, ಒಬ್ಬನೇ ನೋಡವನು. ಸ್ವಪ್ನ ಕಾಣುವಂಥವನು ಒಬ್ಬನೇ ಅದನ್ನು. ಅಧಿಷ್ಠಾನ ಒಂದು ದ್ರಷ್ಟನೂ ಒಂದು ಬೇರೆ ಅಲ್ಲ. ಯಾಕಂದ್ರೆ ಒಳಗಿರುವಂಥ ದ್ರಷ್ಟನೂ ಬೇರೆ ಅಲ್ಲ, ಅದಕ್ಕೆ ಅಧಿಷ್ಠಾನವಾಗಿರುವಂಥ ದ್ರಷ್ಟನೂ ಬೇರೆ ಅಲ್ಲ. ಈಗ ಮಲಗಿದಂಥ ವ್ಯಕ್ತಿ ಮಲಗಿರ್ತಾನಲ್ಲ, ಈಗ ಅದಕ್ಕೆ ನಿದ್ರೆ ಕನಸು ಬಿದ್ದದ, ಕನಸಿಗೆ ಅಧಿಷ್ಠಾನವಾಗಿರುವಂಥ ತಾನೇ ಅದನ್ನು, ಕನಸಿನಲ್ಲಿ ತೋರುವಂಥವನು ತಾನೇ ಅದನ್ನು. ಅದಕ್ಕೆ ಇಂಥ ವ್ಯವಹಾರ ಯತೀಶ್ವರನಿಗೆ, ಇಂಥ ವ್ಯವಹಾರ ಈ ನಿದ್ರಾ ದೋಷದ ಮೂಲಕ, ಏನು ನಿದ್ರದ ಒಂದು ದೋಷದ ಮೂಲಕ ಕನಸಿನೊಳಗೆ ಪ್ರಾತಿಭಾಸಿಕ ಏನು ಹೆಂಡತಿ, ಮಗ, ಸತಿ, ಪತಿ, ಇದು ಯಾಕಂದ್ರೆ ಸತಿ, ಪತಿ, ರತಿ, ಗಂಡ, ಹೆಂಡತಿ ಮತ್ತು ಪ್ರೀತಿ ಇವು ಏಕಕಾಲಕ್ಕೆ ತೋರಿದ್ರು ಕೂಡ ಎಲ್ಲಿ ಕನಸಿನೊಳಗೆ ನೋಡ್ರಿ. ಇವನ್ನ ದೃಷ್ಟಾಂತ ದ್ರಾಷ್ಟಾಂತಕ್ಕೆ ತಗೊಳ್ಬೇಕು. ಇವು 3 ಏಕಕಾಲಕ್ಕೆ ತೋರಿದರೂ ಕೂಡ ಜಾಗ್ರತ್ ಕಾಲದಲ್ಲಿ ಎದ್ದು ನೋಡಿದಾಗ ಇಲ್ಲಿ ಸತಿ ಮತ್ತು ಪತಿ, ರತಿ ಇವು 3 ಅದಾವನ. ಒಂದಾದ್ರೂ ತೋರ್ತಾವನಲ್ಲಿ, ಯಾವುದು ತೋರಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ ವ್ಯಾವಹಾರಿಕ ಏನು ಈ ಯತೀಶ್ವರತ್ವಕ್ಕೆ ಪ್ರಾತಿಭಾಸಿಕ ಏನು ತೋರಿದಂಗೆ ಆಯ್ತಲ್ಲ, ನಿದ್ರೆ ಒಳಗೆ ತೋರಿದಂಗೆ ಆಯ್ತಲ್ಲ, ಇದೇನಾದ್ರೂ ಹಾನಿ ಬಂತೇನೋ ಜಾಗ್ರತ ಕಾಲಕ್ಕೆ ಬಂದ ಮೇಲೆ ಅವನಿಗೆ ಕನಸಿನಲ್ಲಿ ನಡೆದಂಥದ್ದು ಏನಾದರೂ ಕನಸಿನಲ್ಲಿ ಯಾರೋ ಹೊಡೆದಂಗೆ ಆಗಿರ್ತದೆ, ಏನೇನೋ ಆದಂಗೆ ಆಗಿರ್ತದೆ. ಆದರೆ ಜಾಗ್ರತ ಕಾಲದಲ್ಲಿದ್ದಂಥವ್ನಿಗೆ ಏನಾದರೂ ಬಂದ ನಂತರ ಆತಗೆ ಏನಾರ ಆ ದ್ರಷ್ಟ ಪುರುಷನಿಗೆ ಏನಾದರೂ ಹಾನಿ ಐತೇನಂದ್ರೆ ಯಾವ ಹಾನಿ ಇಲ್ಲ. ಯಾವಾಗ ಆತ ಅಧಿಷ್ಠಾನವಾಗಿರುವಂಥವನು ಯಾರದಾರೋ ಆತನಲ್ಲಿ ಸ್ವಪ್ನ ಪ್ರಪಂಚ ತೋರ್ಯದ ಹೊರತಾಗಿ ಆತನು ಒಳಗಡೆ ಇದ್ದತನು ಆತನೇ ಅದನ್ನು, ಜಾಗ್ರದಲ್ಲಿರುವಂಥವನು ಆತನೇನ. ಹಾಗೆ ಅದೇ ರೀತಿ ಕೂಡ ನಿಜವಾದ ಚಿದ್ರೂಪ ಬ್ರಹ್ಮದಲ್ಲಿ ಮಾಯಾ ದೋಷದ ಮೂಲಕ ಏಕಕಾಲಕ್ಕೆ ಎಷ್ಟು ಅದ್ಭುತ ಐತೆ ನೋಡ್ರಿ. ಅದು ಭಾಳ ಭಾಳ ನಿಜಗೊಂಡ್ರೆ ಶಾಸ್ತ್ರ ನೋಡ್ರಿ, ಅದು ಕಲ್ಲು ಸಕ್ಕರೆ ಇದ್ದಂಗೆ. ಸ್ವಲ್ಪ ಒಳಗೆ ಹೋಗ್ಬೇಕು, ಒಂಚೂರು ವಿಷಯದ ಒಳಗೆ ಹೋಗ್ಬೇಕು. ಅದಕ್ಕೆ ಇವು ಹೆಂಗೆ ತೋರ್ತವಪ್ಪ ಅಂದ್ರೆ ನಿನ್ನ ಚಿದ್ರೂಪ ಆತ್ಮನಲ್ಲಿ ಕಲರ್ 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 ಕಾಣಕತ್ತದ, ನಿನ್ನ ಭ್ರಮೆಗೆಟ್ಟು ಹೋಗಿಬಿಟ್ಟಿದೆ. ಅದಕ್ಕೆ ಮಹಾತ್ಮರು ತಿಳ್ಸಕತ್ತಾರ, ಯಾವುದ್ರಿಂದ ಕಲರ್ ಕಲರ್ ಕಾಣಕತ್ತಿದಪ್ಪ, ಇದು ಕಲರ್ಕ್ಕೆ ಮರಳಾಗಿಬಿಟ್ಟು ಹಂಗೆ ಹೋಗಕತ್ತೀಯಲ್ಲ, ಸ್ವಲ್ಪ ಗುರುಗಳ ವಿಚಾರಗಳನ್ನು ತಗೋ. ಸ್ವಲ್ಪ ನಿನಗೆ ಮೈಯಾಗ ಸ್ವಲ್ಪ ರಿಯಾಕ್ಷನ್ ಆಗ್ತದೆ. ಸ್ವಲ್ಪ ಗುಳಿಗೆ ತೊಗೊಂಡ್ಮೇಲೆ ಹೆಂಗನಾಗಕ್ಕೆ ಶುರು ಆಗಿಬಿಡ್ತದೆ. ಸ್ವಲ್ಪ ತೊಗೊಂಡ್ಮೇಲೆ ಅದು ಮತ್ತೆ ಅದು ಕೋರ್ಸ್ ಮುಗಿದ್ಗನೆ ಆರಾಮಾಗಿ ಬಿಡ್ತೀವಲ್ಲ. ಇದು ಮೊದಲು ಹಂಗೆ ಅನ್ನಿಸ್ತದೆ. ಸ್ವಲ್ಪ ತೊಗೊಳಾಗ ತಿಳಿಯೋವಲ್ದಂತೂ ಬಿಡಂಗಿಲ್ಲ ಇದು. ಯಾಕಂದ್ರೆ ಬಿಟ್ಟ ಪಲ್ಯದು ಇದು ತಿಳ್ಕೊಳ್ಳಬೇಕು. ಅದಕ್ಕೆ ಸಂಸಾರದಾಗ ಭಾಳ ಬೆಟ್ಟದಷ್ಟು ಸಂಸಾರ ಯಾರು ಚಂದ ಸುಖದಿಂದ ಅದಂತ ಹೇಳ್ಯಾರ ಭಾಳ ಕಷ್ಟನೇ ಅಂತಲೇ ಹೋಗ್ತೀವಿ. ಇವತ್ತು ಯಾರು ಬಿಟ್ಟಿವೇನು ಸಂಸಾರ, ಎಲ್ಲ ಕಷ್ಟ ಅದಂದ್ರೆ ನನಗೆ ಮಾಡ್ತಾನೆ ಇರ್ತೀವಿ, ಸಾಯೋವರೆಗೆ ಮಾಡ್ತೀವಿ. ಮತ್ತು ಇದು ಒಂದೇ ಜನ್ಮ ಅಲ್ಲ, ಜನ್ಮ ಜನ್ಮಾಂತರದಲ್ಲಿ ಮಾಡ್ಕೊತ ಬರ್ತೀವಿ ಹಂಗೆ. ಆದರೆ ಇವತ್ತಿಗೆ ಯಾರಿಗೆ ಬೇಸರಿಕೆ ಬಂದಿಲ್ಲ. ಏನಪ್ಪ ಇದು ಜನ್ಮ ಇಟ್ಟು ಮಾಡಿ 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 ಸಾಕಾಗ್ಯದ, ಉಂಡದ್ದ ಉಣೋದು, ತಿಂದದ್ದ ತಿನ್ನೋದು, ಮಾಡಿದ್ದ ಮಾಡೋದು ಅಂತ ಯಾವತ್ತಾದ್ರೂ ಬೇಸರ ಪಟ್ಕೊಂಡು ಬಿಟ್ಬಿಟ್ಟಿವೇನು ಅಂದರೆ ಬಿಡಂಗಿಲ್ಲ. ಹಂಗೇ ಮಾಡೋದೇ 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 ಮಾಡೋದು ಅಲ್ಲ.
ಯಾವಾಗ ಇದು ಬ್ಯಾಸ್ರ 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 ಬಂತು ಅಂತಂದಾಗ ನೋಡ್ರಿ, ಇನ್ನೂ 70 80 90 ವರ್ಷ ಆದರೂ ಕೂಡ ಇನ್ನೂ ಸಂಸಾರ ಕಮ್ಮಗೆ ಮಾಡ್ಬೇಕಂತ ಬುದ್ಧಿನೇ ಇರ್ತದೆ. ಇದು ದೊಡ್ಡ ಅಜ್ಞಾನ, ಇದು ದೊಡ್ಡ ಅಜ್ಞಾನ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ಚಿದ್ರೂಪ ಬ್ರಹ್ಮದಲ್ಲಿ ಮಾಯಾ ದೋಷದ ಮೂಲಕ ಏಕಕಾಲಕ್ಕೆ ಇವೇನು ತೋರ್ತಾವಲ್ಲ, ಅರಿಯುವಂಥದ್ದು, ಅರಿಸಿಕೊಳ್ಳುವಂಥದ್ದು, ತಿಳಿಸಿಕೊಳ್ಳುವಂಥದ್ದು, ಇವು ಮೂರು ಒಂದೇ ಕಾಲಕ್ಕೆ ತೋರ್ತಾವಲ್ಲ ಜಗತ್ತಿನ ಒಳಗೆ. ಇವುಗಳಿಗೆ ದ್ರಷ್ಟನೂ ಆಗಿದ್ದರೂ ಕೂಡ ಇದಕ್ಕೆ ದೃಷ್ಟನೂ ಆಗಿದ್ದಾನೆ, ಮತ್ತು ಇದನ್ನು ನೋಡ್ದಂಗೆ ಮಾಡ್ತಾನೆ. ಯಾಕಂದ್ರೆ ಮತ್ತು ಇದನ್ನಲ್ಲೇ ತೋರ್ಯೋದಲ್ಲ, ಇದ್ರ ಕಲರ್ ಯಾರಲ್ಲಿ ತೋರಕತ್ತದ, ಇದು ತಲೆ ಚಕ್ರ ಬರಕತ್ತದ ಅಂದ್ರೆ ಭೂಮಿ ತಿರುಗಿದಂಗೆ ಆಗ್ತದೆ. ಯಾರಲ್ಲಿ ಎಲ್ಲರಿಗೆ ತಿರುಗಿದಂಗೆ ಆಗ್ತದೆ, ನಿನಗೆ ತಿರುಗಿದಂಗೆ ಆಗ್ತದೆ. ಯಾಕಂದ್ರೆ ನಿನ್ನ ತಲೆ ಸರಿ ಇಲ್ಲ ಅದು. ಅದಕ್ಕೆ ನಿನಗೆ ಮತ್ತು ಅದು ತಲೆ ಸರಿ ಮಾಡ್ಕೋಬೇಕಾದ್ರೆ ಏನಾರು ಗುಳಿಗೆಗಳು ತೊಗೋಬೇಕಾಗ್ತದೆ. ಅದ್ರಂಗೆ ಈಗ ನಮ್ಗೆ ತಲೆಗಳು ಸರಿ ಇಲ್ಲ, ಕಲರ್ ಕಾಣಿಸ್ತದೆ ಜಗತ್ತು, ಹಂಗೆ ಹಿಂಗೆ ಅದು ಸತ್ಯ ಅಂದಂಗೆ ಆಗ್ತದೆ. ಅದರಲ್ಲಿ ದಮ್ಗಟ್ಟಿ ಕಲಸ ಆಗೋದು, ಮತ್ತು ಅದ್ರಂಗೆ ಹುಟ್ಟೋದು, ಮತ್ತು ಅದೇ ಭ್ರಮೆ ಇಟ್ಕೊಂಡು ಉಟ್ಕೊಳ್ಳೋದು, ಅದೇ ಭ್ರಮೆಯಿಂದ ಸಾಯೋದು. ಅದು ಸತ್ಯದ ಅಂದ್ರೆ ಮಿಥ್ಯದ, ಅದು ಭ್ರಮೆ ಬಡ್ದದ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಈ ಜ್ಞಾತೃ ಜ್ಞಾನ ಜ್ಞೇಯು ತೋರಿದ್ರು ಕೂಡ ಇವುಗಳಿಗೆ ದೃಷ್ಟ ನೀನೇ ಇರ್ತಿದೆ. ಆದ್ರೆ ಈ ತ್ರಿಪುಟಿಯ ಸವಿಕಲ್ಪ ಜ್ಞಾನ ಉಳ್ಳಂಥವನ್ನ ಆದರೂ ಕೂಡ ನೀನು ಇವು ತ್ರಿಪುಟಿಗಳಲ್ಲಿ ನೀನೇನಂದ್ರೆ ಸವಿಕಲ್ಪ ಜ್ಞಾನ ಉಳ್ಳಂಥವ್ನು ಇರ್ತಿದ್ದಿ. ನೀನು ಇದ್ದರೂ ಕೂಡ ನಿನ್ನೊಳಗೆ ಆ ಬ್ರಹ್ಮಕ್ಕೇನಾರ ಹಾನಿ ಐತೇನೋ ಅಂದರೆ ಏನೂ ಇಲ್ಲ. ಹೆಂಗೆ ಅದು ಹಾನಿ ಆಗಂಗೆ ಇಲ್ಲ ಅಂತ. ಯಾಕಂದ್ರೆ ತೋರಿದ್ರು ಕೂಡ ಒಳಗಡೆ ಇರುವಂಥ ಒಂದು ಅಧಿಷ್ಠಾನಕ್ಕೆ ಆ ಬ್ರಹ್ಮಕ್ಕೆ ಹಾನಿ ಐತೇನಂದರೆ ಇಲ್ಲ. ಅದಕ್ಕೆ ಪಾರಮಾರ್ಥಿಕ ಬ್ರಹ್ಮದಲ್ಲಿ ಪ್ರಾತಿಭಾಸಿಕ, ಈಗ ಪ್ರಾತಿಭಾಸಿಕ ಸತ್ತ, ಪಾರಮಾರ್ಥಿಕ ಸತ್ತ, ಪ್ರಾತಿಭಾಸಿಕ ಸತ್ತ, ವ್ಯಾವಹಾರಿಕ ಸತ್ತ ಅಂತ ಇವು ಸತ್ತಗಳು 3 ರೀತಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಪಾರಮಾರ್ಥಿಕ ಬ್ರಹ್ಮದಲ್ಲಿ ಪ್ರಾತಿಭಾಸಿಕ ತ್ರಿಪುಟಿ ಏಕಕಾಲಕ್ಕೆ ತೋರಿದ್ರು ಕೂಡ ಅದರ ಸಂಬಂಧವಾಗಿರುವಂಥದ್ದು, ಅದರ ಸಂಬಂಧವಾಗಿರುವಂಥ ಜ್ಞಾನ ಏನಿರ್ತದ ಅದು ಚಿದ್ರೂಪ ಬ್ರಹ್ಮಕ್ಕೆ ಯಾವ ವಿಕಾರತೆ ಉಂಟು ಮಾಡಂಗಿಲ್ಲ ನೋಡ್ರಿ. ಅಂದ್ರೆ ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು, ದಾಸರೆಲ್ಲ ಬರೀತಾರೆ. ಎಲ್ಲ ಸುಳ್ಳು 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 ನಾವು ತಿಳ್ಕೊಂಡಿವಿ. ಅದಕ್ಕೆ ಹೇಳ್ತಾರೆ ಮತಿಗೆ ಮಂಗಳವಾದು ಉತ್ತಮರ ಸಂಘ ಅಂತ. ಈಗ ನೋಡ್ರಿ, ನಾವು ಸತ್ಯ ಇರುವಂಥದಕ್ಕೆ ಮಿಥ್ಯೆ ಅಂದ್ಕೊಂಡಿವಿ, ಮಿಥ್ಯೆ ಅನ್ನೋದಕ್ಕೆ ಸತ್ಯ ಅಂದ್ಕೊಂಡಿವಿ. ಅದಕ್ಕೆ ಬುದ್ಧಿ ಕೆಟ್ಟೋಗ್ಯದ ಅನ್ನೋದು ಮಹಾತ್ಮರು. ಅದಕ್ಕೆ ಇವೆಲ್ಲ ತೋರ್ತದೆ. ಇದು ಹುಟ್ಟಿದಂಗಾಯ್ತು, ಸತ್ತಂಗಾಯ್ತು, ಶರೀರ ತೋರಿದಂಗಾಯ್ತು, ಇಂದ್ರಿಯಗಳು ತೋರಿದಂಗಾಯ್ತು, ಎಲ್ಲ ವ್ಯವಹಾರ ಮಾಡಿದಂಗಾಯ್ತು. ಆದ್ರೆ ಇವೆಲ್ಲ ಮಾಡ್ದಂಗಾದ್ರೂ ಕೂಡ ನಿನ್ನಲ್ಲಿರುವಂಥ ಆತ್ಮಸ್ವರೂಪಕ್ಕೆ ಚಿದ್ರೂಪ ಬ್ರಹ್ಮಕ್ಕೆ ಏನಾದ್ರೆ ಹಾನಿ ಐಗ್ಯದನು ಅಂದರೆ ಏನೂ ಇಲ್ಲ, ಹಾನಿ ಇಲ್ಲ, ಯಾವ ವಿಕಾರನೂ ಇಲ್ಲ. ಭಾಳಷ್ಟು ವಿಚಾರಗಳು ಬಂದವೆ. ಯಾಕಂದ್ರೆ ಎಷ್ಟು ಮನೆಗಳು ಈ ಜಾಗ ನಾವು ಈ ಮನ್ಯಾಗ ಅದೀವಿ ಅಂದ್ರೆ ಎಷ್ಟು ಯುಗಾಂತರ ಜಾಗ ಐತ್ರಿ. ಇದು ತ್ರೇತಾಯುಗ, ಮತ್ತು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಎಲ್ಲಗಳಿಂದ ಇದೇ ಭೂಮಿನೇ ಬಂದದೆ, ಇದೇ ನೆಲನೇ ಬಂದದೆ, ಇದೇ ಬೈಲೇ ಬಂದದೆ. ಮನೆಗಳು ಹುಟ್ಟ್ಯಾವು, ಮನೆಗಳು ಹೋಗ್ಯಾವ ಗೊತ್ತೇ ಇಲ್ಲ. ಆದ್ರೆ ಬೈಲಿಗೆ ಏನಾರು ನಾಶ ಆಗ್ಯದನ ಅಲ್ಲಿಂದ ಇಲ್ಲಿ ಮಟ್ಟ ಎದ್ದಾವ, ಏನಿಲ್ಲಪ್ಪ, ಯಾವ ಹಾನಿನೂ ಇಲ್ಲ. ಎಷ್ಟನ್ನ ಕಟ್ಟಲಿ ಎಷ್ಟನ್ನ ಕೆಡವಲಿ, ಬೈಲಿಗೆ ಯಾವ ಹಾನಿ ಇಲ್ಲ. ಹಂಗೆ ನಿನ್ನೊಳಗಡೆ ಇರುವಂಥ ಪರಮಾತ್ಮಗೆ ಪರಬ್ರಹ್ಮ ಸ್ವರೂಪಕ್ಕೆ ನೀವು ಹುಟ್ಟಿದಂಗೆ ಆಗ್ಯದ, ಸತ್ತಂಗೆ ಆಗ್ಯದ. ಶರೀರಗಳು ಬಂದ, ಒಂದಲ್ಲ ಎರಡಲ್ಲ ಶರೀರಗಳು ಬಂದದ್ದು ನಿನಗೆ. 84 ಲಕ್ಷ ಜೀವರಾಶಿ ಅಂತ ಹೇಳಿದ್ದಾರೆ ಅವರು. ಅಷ್ಟು ಶರೀರಗಳು ಬಂದರೂ ಕೂಡ ಈ ಸತ್ಯ ಐತೇನು ಅಂದರೆ ಮಿಥ್ಯೆನೇ ಐತಪ್ಪ. ಇದು ಎಷ್ಟು ಸತ್ಕೊಂತವಾದ್ರೆ ಏನು, ಉಟ್ಕೊಂತ ಬಂದ್ರೆ ಇದೆಲ್ಲ ಮಿಥ್ಯೆ ಐತೆ. ಅದಕ್ಕೆ ಇದೆಲ್ಲದರಿಂದ ನಿನ್ನ ಸ್ವರೂಪಕ್ಕೆ ಹಾನಿ ಐತೇನಂದರೆ ಯಾವ ಹಾನಿಯೂ ಇಲ್ಲ ಅಂತ ಹೇಳಿದರು ಅವರು. ಮತ್ತು ಶಿಷ್ಯನಿಗೆ ಕೆಲವು ವಿಚಾರಗಳು ಬರ್ತಾವೆ. ತ್ರಿಪುಟಿ ಪ್ರಪಂಚವು ಪ್ರಾತಿಭಾಸಿಕವಲ್ಲ, ಅದರಿಂದ ಮಿಥ್ಯೆ ಅಲ್ಲ, ಕಿಂತು ಸತ್ಯಗಳಾಗಿರ್ತಾವ. ಅದರಿಂದ ಅಧಿಷ್ಠಾನ ಮತ್ತು ದ್ರಷ್ಟ ಆದ ಬ್ರಹ್ಮಕ್ಕೆ ವಿಕಾರವು ಅವಶ್ಯ ಬರಲಿಕ್ಕೇ ಬೇಕು ಅಂತ ಮತ್ತೆ ಪ್ರಶ್ನೆ ಬಂತದೆ. ಯಾಕಂದ್ರೆ ತ್ರಿಪುಟಿ 3 ರೀತಿಯಿಂದ ಕೂಡಿದಂಥ ಈ ಪ್ರಪಂಚ ಹೆಂಗದ ಪ್ರಾತಿಭಾಸಿಕ ಅಲ್ಲ. ಆದರೆ ಅದರಿಂದ ಇದು ಪ್ರಾತಿಭಾಸಿಕ ಅಲ್ಲ ಅಂದರೆ ಇದು ಮಿಥ್ಯೆ ಆಗಂಗಿಲ್ಲ ಗುರುಗಳೇ. ಅದಕ್ಕೆ ಇದು ಸತ್ಯ ಆಗಿರುವಂಥದ್ದೇ ಐತೆ ಅಂತ ಅನ್ನಿಸ್ತದೆ ನನಗೆ. ಅದರಿಂದ ಅಧಿಷ್ಠಾನ ಮತ್ತು ದ್ರಷ್ಟ
ಏನು ಆದಂಥ ಈ ಬ್ರಹ್ಮಕ್ಕೆ ವಿಕಾರ ಅವಶ್ಯಕ ಆಗಲೇಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಇವ್ರು ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಏ ಶಿಷ್ಯ ಕೇಳಪ್ಪ ಕೇಳು. ಅದಕ್ಕೆ ಜ್ಞಾತೃ ಜ್ಞಾನ ಜ್ಞೇಯದಿಂದ ಕೂಡಿದಂಥ ಈ ಪ್ರಪಂಚ ಸತ್ಯ ಆಗಿತ್ತು ಅಂದರೆ, ಈ ಮೂರು ತ್ರಿಪುಟಿಗಳಿಂದ ಕೂಡಿದಂಥ ಈ ಜಗತ್ತು ಸತ್ಯ ಆಗಿತ್ತಂದ್ರೆ ಶ್ರುತಿ ಸುಹೀನಃ ಅಂತ ನಿರಾಕರಣೆ ಮಾಡ್ತಿರ್ಲಿಲ್ಲ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅವ್ರು ಏನು ಹೇಳಿದಾರ? ಜ್ಞಾನ ಜ್ಞಾತೃ ಜ್ಞೇಯ ಇವುಗಳಿಂದ ರಹಿತವಾದಂಥದ್ದು ಪರಬ್ರಹ್ಮ ಸ್ವರೂಪ ಐತೆ. ಮತ್ತು ಈ ಸುವೀನಃ ಅಂತ ಇದನ್ನು ಅವ್ರು ನಿರಾಕರಣೆ ಮಾಡ್ತಿರ್ಲಿಲ್ಲ. ಅವರು ಈಗ ಓಂಕಾರ ರೂಪ ಪೂರ್ಣ ಪರಬ್ರಹ್ಮದಲ್ಲಿ ಇಲ್ಲೇನಾಗ್ತದೆ, ತ್ರಿಪುಟಿಯು ಇಲ್ಲ ಅಂತ ಹೇಳಿಬಿಟ್ಟು ಶ್ರುತಿಯು ನೇತಿಗಳಿರೋದ್ರಿಂದ, ಶ್ರುತಿ ಹೇಳಕತ್ತಿದ್ರೆ ನಾನು ಹೇಳಕತ್ತಿಲ್ಲ, ನೀನು ಎಲ್ಲ ಕೇಳಕತ್ತೀಯಪ್ಪ, ಪ್ರಶ್ನೆ ಕೇಳಕತ್ತಿದ್ದಿ ಕರೆಕ್ಟದ, ಆದ್ರೆ ನಾನು ನನ್ನ ವಿಚಾರನ ಹೇಳಕತ್ತಿಲ್ಲ, ಶ್ರುತಿ ಪ್ರಮಾಣ ಹೇಳಕತ್ತೀನಿ ನಾನು. ಅದಕ್ಕೆ ಓಂಕಾರ ರೂಪದಿಂದ ಕೂಡಿದಂಥ ಈ ಪರಬ್ರಹ್ಮದಲ್ಲಿ ತ್ರಿಪುಟಿ ಇಲ್ಲಂತ ಶ್ರುತಿ ನೇತಿಗಳಿರೋದ್ರಿಂದ ಇದಕ್ಕೆ ಕೂಡ ಏನು ಹೇಳ್ತಾರೆ, ಅರ್ಥಪತ್ತಿ ಪ್ರಮಾಣ ಮೂಲಕ ತ್ರಿಪುಟಿ ಪ್ರಪಂಚ ಮಿಥ್ಯೆ ಇರಲಿಕ್ಕೇ ಬೇಕು ಅಂತ ಹೇಳ್ಬಿಟ್ಟು ನಿಶ್ಚಯ ಆಗಿದೆ. ಅದು ನಿಶ್ಚಯವಾಗಿರುವಂಥದ್ದು. ಅದರಿಂದ ಸತ್ಯ ಅಂತ ಹೇಳೋಕ್ಕಾಗಂಗಿಲ್ಲ, ಹೇಳಲಾಗದು. ಹೇಳಿದರೆ ತಪ್ಪಾಗ್ತದದು, ಶ್ರುತಿಗೆ ವಿರುದ್ಧ ಆಗ್ತದ. ಇದು ಪ್ರಪಂಚ ಜಗತ್ತು ಇದು ಸುಳ್ಳಾಗಿರುವಂಥದ್ದು ಅಂತ ಹೇಳ್ತಾರೆ. ಇದು ಸತ್ಯ ಅಂತ ಹೇಳಕ್ಕೆ ಬರೋಂಗಿಲ್ಲ. ಮತ್ತು ಅದಕ್ಕೆ ಪ್ರಶ್ನೆ ಬರ್ತದ, ಸ್ವಾಮಿ ಈ ತ್ರಿಪುಟಿ ಪ್ರಪಂಚವು ಪುಸಿ ಅಂತ ಹೇಳಿದ್ರ ನೋಡ್ರಿ. ಅದಕ್ಕೆ ಮತ್ತೆ ಪ್ರಶ್ನೆ ಬಂತು ನೋಡ್ರಿ, ಎಷ್ಟು ಚಂದ ಹೇಳ್ಯಾರ್ರಿ. ಯಾಕೆ ಒಬ್ಬ ಶಿಷ್ಯನಿಗೆ ಯಾವ ಒಂದು ಪ್ರಶ್ನೆಗಳು ಅಂದ್ರೆ ಸಂಶಯಗಳು ಇರಬಾರ್ದು ಅನ್ನೋದಕ್ಕಾಗಿ ಭಾಳಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಅದಕ್ಕೆ ಕರುಣಾಮಯಿ ಗುರುಗಳು ಅಂತ ಅನ್ನುವಂಥದ್ದು ಎಷ್ಟು ಕಷ್ಟಪಟ್ಟು ಇದನ್ನು ಅವರು ಮುಮುಕ್ಷುಗಳ ಉದ್ಧಾರ ಆಗಲಿ ಅಂತ ಅವರು ಹೇಳಿರ್ಬೋದು ರೀ ಈ ವಿಚಾರಗಳನ್ನು. ಮತ್ತು ಶಿಷ್ಯ ಹೇಳ್ತಾನ, ಸ್ವಾಮಿ ತಾವು ಈ ತ್ರಿಪುಟಿ ಪ್ರಪಂಚ ಪುಸಿ ಅಂತ ಹೇಳಿದ್ರಪ್ಪ, ಸುಳ್ಳು ಅಂತ ಹೇಳಿದ್ರಿ, ಈ ಜಗತ್ತು ಕಾಣುವಂಥದ್ದು ಸುಳ್ಳು ಅಂತ ಹೇಳಿರಿ. ನಮ್ಮ ಅನುಭವದಿಂದ ವಿಚಾರ ಮಾಡಿ ನೋಡಿದ್ರೆ ಇದು ಭಾಳ ದಿವಸಗಳಿಂದ ಇದ್ದಂಗೆ ಸತ್ಯವಾಗಿ ತೋರಕತ್ತದ, ಹೌದಿಲ್ಲ? ಭಾಳ ದಿವಸದಿಂದ ಇದ್ದಂಗೆ ತೋರ್ತದೆ ಇದು. ಅದಕ್ಕೆ ಹೀಗೆ ನಾವು ಎಲ್ಲ ಅನುಭವದಿಂದ ನೋಡಿದ್ರೆ ಅನಾದಿ ಸಿದ್ಧನಾದಂಥ ಪ್ರಪಂಚಕ್ಕೆ, ಅನಾದಿವಾಗಿರುವಂಥ ಈ ಪ್ರಪಂಚಕ್ಕೆ ಎಲ್ಲ ರೀತಿಯಿಂದ ಅನುಭವದಿಂದ ನೋಡಿದ್ರೆ, ಸರ್ವಾನುಭವದಿಂದ ನೋಡಿದ್ರೆ ಶ್ರುತಿ ಪ್ರಮಾಣದಿಂದ ಪ್ರತೀತಿ ಮಾತ್ರ ಸುಳ್ಳೆಂದು ಹೇಳುವುದು ಯೋಗ್ಯವೇ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ನಮ್ಮ ಅನುಭವಕ್ಕೆ ಇಷ್ಟಲ್ಲ ಅದು ಪ್ರಶ್ನೆ ನೋಡ್ರಿ ಹೆಂಗೆ ಕೇಳತ್ತಾನತ. ಏನು ಹೇಳಕತ್ತಾನ? ನಮ್ಮ ಅನುಭವದಿಂದ ನೋಡಿದ್ರೆ ಈ ಜಗತ್ತು ಭಾಳ ದಿವಸಗಳಿಂದ ಐತಪ್ಪ, ನಾವೀಗ ಅನುಭವಿಸಕತ್ತೀವಿ, ಕಣ್ಣಿಗೆ ಕಾಣಕತ್ತದ, ಇದು ಸತ್ಯ ಅನ್ಸಕತ್ತದ, ಇದರಲ್ಲಿ ವ್ಯವಹಾರ ಮಾಡಕತ್ತೀವಿ. ಮತ್ತು ನಮ್ಮ ಅನುಭವದಿಂದ ನೋಡಿದ್ರೆ ಅನಾದಿ ಕಾಲವಾದಂಥ ಈ ಪ್ರಪಂಚ ಇದು ಸತ್ಯನೇ ಅಂತ ಅನ್ಸ್ಕೊಳಕತ್ಬಿಟ್ಟದ. ನಮ್ಮ ಅನುಭವ ಆಗಿದೆ, ಈಗ ಎಲ್ಲ ಮಾಡಾಕತ್ತೀವಿ, ವ್ಯವಹಾರ ಮಾಡಾಕತ್ತೀವಿ, ಇದು ಸತ್ಯ ಅಂತಲೇ ತೋರಕತ್ತದ. ಈ ಶ್ರುತಿ ಪ್ರಮಾಣದಿಂದ ಮಾತ್ರ ಇದು ಜಗತ್ತು ಸುಳ್ಳು ಅಂತ ಹೇಳುವಂಥದ್ದು ಇದು ಯೋಗ್ಯ ಐತನೆ? ಇದು ಬರೀ ಪ್ರಮಾಣದಿಂದ ಮಾತ್ರ ನೀವು ಹೇಳಕತ್ತೀರಿ, ನಮ್ಮ ಅನುಭವದಿಂದ ನೋಡಿದ್ರೆ ಜಗತ್ತು ಸತ್ಯ ಅಂತ ಐತಲ್ಲ, ಭಾಳ ದಿವಸದಿಂದ ತೋರಕತ್ತದ ಅದು ಜಗತ್ತು. ವ್ಯವಹಾರ ಮಾಡಾಕತ್ತೀವಿ, ಕಣ್ಣಿಗೆ ಕಾಣಕತ್ತದ, ಸುಖ ದುಃಖ ಅನ್ನಕತ್ತೀವಿ, ಸಾಯಕತ್ಯಾರ, ಹುಟ್ಟಾಕತ್ಯಾರ, ಎಲ್ಲ ವ್ಯವಹಾರಗಳು ನಡೆದಾವ ಈ ಜಗತ್ತಿನೊಳಗೆ. ಶರೀರ ಕಾಣಕತ್ತದ, ಇಂದ್ರಿಯಗಳು ಕಾಣಕತ್ಯಾವ, ಇದರಿಂದ ವ್ಯವಹಾರ ಮಾಡಾಕತ್ತೀವಿ. ಆದರೆ ಕೂಡ ನೀವು ಮಾತ್ರ ಸುಳ್ಳು ಅನ್ನಕತ್ತೀರಿ. ನಮ್ಗೆ ಅನುಭವದಿಂದ ನೋಡಿದರೆ ಜಗತ್ತು ಭಾಳ ಸತ್ಯ ಐತಂತಲೇ ಅನ್ಸಕತ್ತದ. ಆದ್ರೆ ಬರೀ ಶ್ರುತಿ ಪ್ರಮಾಣ ನೀವು ಹಿಡ್ಕೊಡಕ್ಕೆ ಬರೀ ಜಗತ್ತು ಸುಳ್ಳು 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 ಅಂದ್ರೆ ಅದು ಹೆಂಗೆ ರೀ ಯೋಗ್ಯ ಐತ್ರಿ ಅಂತ ಕೇಳಕತ್ತಾನೆ ನೋಡ್ರಿ ಪ್ರಶ್ನೆ. ಮತ್ತೆ ಯಾರು? ಶಿಷ್ಯ. ಇದು ಯೋಗ್ಯ ಐತೇನು ಅಂತ ಕೇಳಿದಾಗ 10ನೇ ಒಂದು ಹುಡುಗಿರು ಹೇಳ್ತಾರೆ. ಏನು ಹೇಳ್ತಾರೆ? ಎಂದೊಡೆ ಈ ಪುಸಿಯ ರೂಪಿಂದ ಆದ ಜಗಮಿಂತು ನಿಂದು ಫಲಕಾಲ ಮಿಹುದೆಂತೆನಲು ಕೇಳಿದಂದ ದೃಷ್ಟಿ ಸೃಷ್ಟಿಯೋಳು ಪೇಳ್ವೆ ಅಂತ ಹೇಳ್ತಾರೆ. ಈಗ ಹೌದಪ್ಪ, ನೀಕೆ ಮಾಡಿದಂಥ ಪ್ರಶ್ನೆ ಐತೆ. ಹಿಂಗೆ ಅಂದಾಗ
ಈ ಮಿಥ್ಯ ರೂಪವಾದಂಥ ಜಗತ್ತು ಇದು ಹೆಂಗದ, ಇದು ಮಿಥ್ಯ ರೂಪವಾದಂಥ ಈ ಜಗತ್ತು ಇದೇ ರೀತಿ ಇದ್ದು ಈ ಜಗಮಿಂತು ನಿಂದು ಫಲಕಾಲ ಮಿಗುದೆಂತೆನಲು ಇದು ಭಾಳಷ್ಟು ಹಲವು ದಿವಸಗಳವರೆಗೆ ಇರುವುದೋ ಅಂತ ಈಗ ಅಂತ ತೋರ್ತದ. ಈ ವಿಷಯವನ್ನು ಕೂಡ ನಾನು ಹೇಳ್ತೀನಿ, ದೃಷ್ಟಿ ಮತ್ತು ಸೃಷ್ಟಿಯೊಳು ಹೇಳ್ತೀನಿ ಕೇಳು. ನಿನಗೆ ದೃಷ್ಟಿ ಮತ್ತು ಸೃಷ್ಟಿ ಈ ರೂಪದಿಂದ ನಿನಗೆ ಹೇಳ್ತೀನಿ ಕೇಳು. ಕೇಳು ಅಂದರೆ ಆಲಿಸು, ಚೆನ್ನಾಗಿ ಕೇಳು. ಮತ್ತು ಇದನ್ನು ಬಿಟ್ಟರೆ ಮತ್ತೆ ಮುಂದೆ ಸಿಗಂಗಿಲ್ಲ. ಹಾಗೆ ಅದಾವೆ ಕೆಲವೊಂದು ಸಂದರ್ಭ ಬಂದಿರ್ತಾವ ನಮ್ಮ ಪುಣ್ಯಕ್ಕೆ, ಯಾವ ಜನ್ಮದ ಪುಣ್ಯ ಮಾಡಿರ್ತೀವಿ ಕೆಲವು ಇವು ಎಲ್ಲ ಸಿಕ್ಕಿರ್ತಾವೆ. ಯಾಕಂದರೆ ಎಲ್ಲ ಟೈಮಿಗಿಂತ ವಿಚಾರಗಳು ಸಿಗಂಗಿಲ್ಲ, ಎಲ್ಲ ಟೈಮಿಗಿಂತ ಶರೀರನೂ ಹಿಂಗಿರಂಗಿಲ್ಲ, ಈ ಕಾಲನೂ ಸಿಗಂಗಿಲ್ಲ. ಇವೆಲ್ಲ ಟೈಮ್ಗಳು ನೋಡ್ರಿ ಕೂಡಿ ಬಂದಿರ್ತಾವೆ. ನಮಗೆ ಇನ್ನುವರೆಗೂ ಒಂದು ಸ್ವಲ್ಪ ನನಗೆ ಮನಸ್ಸಿಗೆ ಕೆಲವು ಸಲ ಅನ್ನಿಸ್ತದೆ. ನಾವು ಬಸವಣ್ಣಂದ್ರ ಹತ್ರ ಹೋಗಬೇಕಾದಾಗ ಭಾಳಷ್ಟು ನಮಗೂ ಸಂಸಾರದ ಮತ್ತು ಸುಖ ದುಃಖಗಳು ತೊಂದರೆಗಳು ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಯಗಳು ಅಡಚಣೆಗಳು ಇವೆಲ್ಲ ಆಗ್ತಾ ಇರುವಂಥದ್ದು. ಈ ನಾವು ಮನೆಯಲ್ಲೇ ಕುಂತ್ಕೊಂಡು ಕೇಳ್ತೀವಿ, ನಾವು ಗುರುಗಳ ಹತ್ರ ಹೋಗಿ ಕುಂತು ಕೇಳ್ತಿದ್ದೀವಿ. ಅದು ಸಮಯ ಮಾಡಿಕೊಂಡು ಮನೆಯಲ್ಲಿ ಎಲ್ಲ ನೋಡಿಕೊಂಡು ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಅವು ನಮ್ಮ ಲೈಫ್ನಲ್ಲಿ ಒಂದು ಗೋಲ್ಡನ್ ಡೇಸ್ ಇದ್ದಂಗೆ ಅವು ಒಂದೊಂದು ಸಲ ಪುಣ್ಯದ ಸಮಯಗಳು ಬಂದಿರ್ತಾವೆ. ಒಂದು ವೇಳೆ ಈ ಏನೋ ಒಂದು ನೆವದಿಂದ ನಾವು ಬಿಟ್ಬಿಟ್ಟಿದ್ವಿ ಅಂತಂದ್ರೆ ಇವಾಗ ಅನಿಸ್ತದ ಅಬ್ಬಾ ಆ ಗುರುಗಳ ಮುಖಾಂತರ ಅಲ್ಲಿ ಕುಂತು ಕೇಳಬೇಕಾದಾಗ ಇವಾಗ ಎಷ್ಟು ಕೋಟಿ ಕೊಡ್ತೀನಂದ್ರೆ ಆ ಟೈಮ್ ಬರ್ತದೆ ಅನ್ನೋದ್ರೆ ಖಂಡಿತ ಬರೋಂಗಿಲ್ಲ. ಅದು ಒಂದೊಂದು ಸಂದರ್ಭ. ನಮ್ಮ ಶರೀರನೂ ಚೆನ್ನಾಗಿ ಕಿವಿ ಕೇಳಬೇಕು, ಚೆನ್ನಾಗಿರಬೇಕು. ಗುರುವಾಕ್ಯವನ್ನು ಕೇಳುವಂಥ ಮನಸ್ಥಿತಿ ಇರಬೇಕು, ಗುರುಗಳು ನಮಗೆ ಸಿಕ್ಕಿರಬೇಕು. ಇದು ದೊಡ್ಡ ಪುಣ್ಯದ ಸಮಯ. ಈ ಎಲ್ಲ ಟೈಮಿಗೆ ಸಂಸಾರ ಏನು ಹೆಂಗಾದ್ರೂ ಮಾಡ್ಬೋದು, ಯಾವ ಟೈಮಿಗೆ ಮಾಡ್ಬೋದು. ಆದರೆ ಈ ಜ್ಞಾನವನ್ನು ಪಡ್ಕೊಳಕ್ಕೆ ಈ ವಿಚಾರಗಳು ನಮಗೆ ಸಿಗಬೇಕಾದ್ರೆ, ಇಂಥ ಗುರುಗಳು ಸಿಗಬೇಕಾದ್ರೆ, ನಮ್ಮ ಶರೀರ ಕೂಡ ಸದೃಢ ಆಗಿರ್ಬೇಕಾಗ್ತದೆ, ಗುರುಗಳು ಸಿಗಬೇಕಾಗ್ತದೆ, ಇಂಥ ಸಮಯ ಕೂಡಿ ಬರಬೇಕಾದ್ರೆ ಇದಕ್ಕೆ ಭಾಳ ಪುಣ್ಯ. ಅದಕ್ಕೆ ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಶ್ರಯತ್ವ ಏತತ್ರಯಂ ಸುದುರ್ಲಭಂ ಅಂತ ಹೇಳ್ತಾರೆ. ಇದು ಭಾಳ ಅಪರೂಪ ಇಂಥ ಸಮಯಗಳು ಸಿಗಬೇಕಾದ್ರೆ. ಇಲ್ಲಿ ಅದಕ್ಕೆ ಹೇಳ್ತಾರೆ ಅವರು ಸೃಷ್ಟಿಯೊಳಗೆ ನಾ ಹೇಳ್ತೀನಿ ತಗೋ, ಏನು ಕೇಳು, ಚೆನ್ನಾಗಿ ಕೇಳು ಅಂತ 11ನೇ ನುಡಿಯಲ್ಲಿ ಅವರು ಹೇಳ್ತಾರೆ. ಏನು ಹೇಳ್ತಾರೆ? ನಿಮಿಷವಹ ಕನಸಿನೊಳಗ ಅಮಿತ ಯುಗ ಮಿರ್ಪ ಸಂಭ್ರಮವೆಂತು ತೋರುತಿಹುದಂತೆ ಜಗವಿದು ಆ ವಿಮಲ ಆತ್ಮನಲ್ಲಿ ಚಿರಮಿರ್ಕು ಅಂತ ಹೇಳ್ತಾರೆ ಅವರು. ಭಾಳ ಚಂದ ಹೇಳ್ತಾರೆ ಅವರು. ನಿನ್ನೆ ಆತ ಏನು ಯಾರು ಶಿಷ್ಯ ಕೇಳಿದಂಥ ಪ್ರಶ್ನೆ ಅಲ್ಲ, ನಮಗೆ ನೋಡಿದ್ರೆ ನಮ್ಮ ಅನುಭವಕ್ಕೆ ನೋಡಿದ್ರೆ ಈ ಜಗತ್ತು ಸತ್ಯನೇ ಐತೆ, ನಮ್ಗೆ ಎಲ್ಲ ಅನುಭವ ಪ್ರಕಾರ ನೋಡಿದ್ರೆ ಇದೇನು ಸುಳ್ಳು ಅಂತ ನಮ್ಗೆ ಅನಿಸವಲ್ದು. ನೀವು ಏನೋ ಶ್ರುತಿ ಪ್ರಮಾಣ ಇಟ್ಕೊಂಡ್ಕೆ ಈ ಜಗತ್ತು ಸುಳ್ಳು ಅಂತ ಹೇಳಕತ್ತೀರಲ್ಲ, ಅದು ಅಷ್ಟು ಯೋಗ್ಯ ಅನಿಸಲ್ಲ ಅಂತಂದಾಗ ಅದಕ್ಕೆ ಸೃಷ್ಟಿ ಮೂಲಕ ನಾನು ಹೇಳ್ತೀನಿ ಚೆನ್ನಾಗಿ ಕೇಳು, ಏಕಾಗ್ರ ಭಾವದಿಂದ ಕೇಳು ಅಂತ ಹೇಳಿ ಆವಾಗ ಹೇಳ್ತಾರೆ. ನಿಮಿಷವಹ ಅಂದರೆ ಸ್ವಲ್ಪ ಕಾಲ, ಒಂದು ಸ್ವಲ್ಪ ಕಾಲ ತೋರಿದಂಥದ್ದು. ಏನಂತಂದ್ರೆ ಈ ಕನಸು ಅಲ್ಲಿ ಏನಾಗ್ತದೆ ಅಂದ್ರೆ ಯುಗಗಳಿಗೆ ಅಷ್ಟು ಅನ್ನುವಂಥ ಒಂದು ಹಾಗೆ ತೋರ್ತದೆ ಕನಸಿನಲ್ಲಿ ಕೂಡ. ಇಲ್ಲಿ ಹೇಳ್ತಾರೆ ಬಾಲಕ ಅಂತ ಕೆಲವೊಂದು ಶಿಷ್ಯನಿಗೆ ಶಿಶು ಅಂತ ಕೂಡ ಮಾಡ್ತಾರೆ. ಭಾಳಷ್ಟು ಒಂದು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಎಷ್ಟೇ ವರ್ಷ ವಯಸ್ಸಾದರೂ ಕೂಡ ಗುರು ಆತನ ವಯಸ್ಸು ಚಿಕ್ಕದಿದ್ದರೂ ಕೂಡ ಯಾವಾಗ ಗುರುವಿನ ಹತ್ರ ಆತ ಹೋಗಿ ಕುಂತು ಕೇಳ್ತಾನೆ ಆ ಶಿಷ್ಯ ಮಗುನೇ ಶಿಷ್ಯ ಗುರುವಿಗೆ. ಅದಕ್ಕೆ ಆತ ಹೇಳ್ತಾರೆ, ನಿನ್ನ ಅನುಭವಕ್ಕೆ ಬರುವಂಗೆ ಹೇಳ್ತೀನಿ ತಗೊಳಪ್ಪ ಬಾಲಕ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಶಿಷ್ಯನೇ ಕೇಳಪ್ಪ, ಸೃಷ್ಟಿ ಮೂಲಕ ನಾನು ಹೇಳ್ತೀನಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ಈ ಮನುಷ್ಯನಿಗೆ ಏನಿದೆ ಮನಸ್ಸಿಗೆ ಜಂಗ್ ತಿಂದಂಗೆ ರೀ ಇದು ಬಿಡಬೇಕಾದ್ರೆ ಭಾಳ ಕಠಿಣ ಅಲ್ಲ. ಇದು ಮೆಲ್ಲಕ ತೆಗಿತಾರೆ. ಇವ್ರು ಹೇಳ್ತಿದ್ರು, ತಾತರು ಹೇಳ್ತಿದ್ರು ನಮಗೆ, ಈ ಮನಸ್ಸಿಗೆ ಜಂಗ್ ತಿಂದದ್ರಿ. ಏನಾರ ಸಾಬೂನು ಏನಾರ ಹಾಕಿ ಅಂಥವಿಂತ ತೊಳೆದ್ರೆ ಹೋಗ್ತದೆ ಅಂದ್ರಲ್ಲ, ಅದಕ್ಕೆ ಪೆಟ್ರೋಲ್ ಹಾಕ್ಬೇಕ್ರಿ, ಅದಕ್ಕೆ ಜಂಗ್ ಹೋಗ್ತದೆ ಅಂತಿದ್ರು ಅವ್ರು. ಹಂಗೆ ಇದಕ್ಕೂ ಕೂಡ ಇಲ್ಲಿ ಹೇಳ್ತಾರೆ. ಇದು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಈ ಸೃಷ್ಟಿ ಮೂಲಕ ಹೇಳ್ತೀನಿ ಕೇಳು. ಹೆಂಗಂದ್ರೆ
ಈ ನಿಮಿಷಾತ್ಮಕ ಸ್ವಪ್ನದಲ್ಲಿ ಒಂದು ನಿಮಿಷದಲ್ಲಿ ಆ ಸ್ವಪ್ನದಲ್ಲಿ ಸ್ವಪ್ನ ಪ್ರಪಂಚ, ಸ್ವಪ್ನ ಜ್ಞಾನ ಏನು ತೋರ್ತಾರೆ ಇಲ್ಲಿ? ನಿಮಿಷಾತ್ಮಕ ಸ್ವಪ್ನದಲ್ಲಿ ಸ್ವಪ್ನ ಪ್ರಪಂಚ, ಸ್ವಪ್ನ ಜ್ಞಾನ ಮತ್ತು ಅದರ ಸಮದಲ್ಲಿ ಜ್ಞೇಯ. ಇವು ಮೂರು ತೋರ್ತಾವೆ ಅಲ್ಲಿ ಕೂಡ. ಎಲ್ಲಿ? ಸ್ವಪ್ನದಲ್ಲಿ ತ್ರಿಪುಟಿಗಳು ಇವು ಮೂರು ತೋರ್ತಾವೆ ಅಲ್ಲಿ ಕೂಡ. ಜ್ಞಾನ, ಜ್ಞಾತೃ, ಜ್ಞೇಯ. ಇವು ತೋರಿದ್ರು ಕೂಡ ಇವು ಹೆಂಗೆ ಕಾಣಿಸ್ತಾವಪ್ಪ ಅಂತಂದ್ರೆ ಅನೇಕ ಯುಗಗಳವರೆಗೆ ಈ ಸ್ವಪ್ನ ಪ್ರಪಂಚ ಐತೇನೆ, ಭಾಳ ವರ್ಷಗಳೊಂದು ಐತೇನೆ ನಂಗೆ ತೋರ್ತದೆ ಅಲ್ಲಿ ಸ್ವಪ್ನದಲ್ಲಿ. ಒಂದು ಕ್ಷಣಕ್ಕೆ ಒಂದು 2 ನಿಮಿಷ ಆದಂತ ಅನ್ಕೊಂಡಿರ್ತೀವೇನು ನಾವು. ಭಾಳ ವರ್ಷದಿಂದ ನಾವು ಆ ಒಂದು ಜೀವನವನ್ನು ಅನುಭವಿಸ್ತಾ ಇದ್ದೀವೇನೋ ಅನ್ನುವಂಥ ಭಾವ ಅಲ್ಲಿರ್ತದೆ, ತೋರ್ತದೆ. ಹೆಂಗೋ ಹಾಗೆ ನಿರ್ವಿಕಾರ ಚಿನ್ಮಾತ್ರ ಸ್ವರೂಪದಲ್ಲಿ ಪ್ರಪಂಚ ಕಲ್ಪಿತ ಆದರೂ ಕೂಡ ಬಹಳ ದಿವಸಗಳು ಇದ್ದಂಗೆ ತೋರ್ತದೆ ನೋಡಪ್ಪ. ಎಲ್ಲಿ ತೋರ್ತದೆ? ಸ್ವಪ್ನ ಪ್ರಪಂಚದಲ್ಲಿ ನಮಗೆ ಎಲ್ಲಿತ್ತದು ದೃಷ್ಟಿ. ಹೆಂಗೆ ಭಾಳ ದಿವಸ ನಡೆದದೆ ನನಗೆ ತೋರ್ತದೆ ಕನಸಿನೊಳಗೆ. ಅದ್ರಂಗೆ ನಿರ್ವಿಕಾರ ಚಿನ್ಮಾತ್ರ ಸ್ವರೂಪದಲ್ಲಿ ಕೂಡ ಪ್ರಪಂಚ ಕಲ್ಪಿತ ಆದರೂ ಕೂಡ ಬಹಳ ದಿವಸ ಇದ್ದಂಗೆ ತೋರ್ತದ. ಇದು ವಿಪರೀತ ಜ್ಞಾನ. ಇದು ವಿಪರೀತ ಜ್ಞಾನ ಅಲ್ಲದೆ ಇದು ಯಥಾರ್ಥವಾದಂಥದ್ದಲ್ಲ. ಅದರಿಂದ ಈ ಪ್ರಪಂಚ ಹೆಂಗೈತಪ್ಪ ಅಂದ್ರೆ ಮಿಥ್ಯೆ ಆಗಿರುವಂಥದ್ದು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಶಿಷ್ಯನಿಗೆ ಇನ್ನೊಂದು ಸ್ವಲ್ಪ ಸಂಶಯ ಬರ್ತದೆ. ಅಲ್ರಿ ಗುರುಗಳೇ, ದೃಷ್ಟಿ ಸೃಷ್ಟಿ ಅಂದರೆ ಏನಪ್ಪ? ನೀವು ದೃಷ್ಟಿ ಸೃಷ್ಟಿ ಅಂತ ಹೇಳಿಬಿಟ್ರಲ್ಲ, ಆ ದೃಷ್ಟಿ ಹೆಂಗೈತೆ? ವೃತ್ತಿ ರೂಪ ಆಗ್ಯದೋ ಅಥವಾ ಚೈತನ್ಯ ರೂಪ ಆಗ್ಯದೋ? ನೋಡ್ರಿ ಎಷ್ಟು ಸೂಕ್ಷ್ಮ ಅದಿದೆ ವಿಚಾರ. ಈಗ ನೀವು ದೃಷ್ಟಿ ಸೃಷ್ಟಿ ಅಂತ ಹೇಳಿದ್ರಪ್ಪ, ಆ ದೃಷ್ಟಿ ಹೆಂಗೈತೆ ಅಂದ್ರೆ ಅದು ವೃತ್ತಿ ರೂಪ ಆಗ್ಯದ ಅಥವಾ ಚೈತನ್ಯ ರೂಪ ಆಗ್ಯದ? ಅದಕ್ಕೆ ವೃತ್ತಿ ರೂಪ ದೃಷ್ಟಿ ಅಂತ ನೀವು ಹೇಳಿದ್ರಿ ಅಂತಂದ್ರೆ ಈ ಚರಮ ವೃತ್ತಿ ಇದಕ್ಕೇನಾಗ್ತದ? ಈ ಈ ವಿಚಾರಕ್ಕೆ ಬ್ರಹ್ಮ ವಿಷಯ ಆಗ್ತದೆ, ವಿಷಯ ಆದಂಗೆ ಆಗ್ತದೆ. ಈ ವೃತ್ತಿ ರೂಪ ದೃಷ್ಟಿ ಅಂತ ಹೇಳಿದ್ರಿ ಅಂತಂದ್ರೆ ಈ ಒಂದು ಚರಮ ವೃತ್ತಿ ವ್ಯಾಪ್ಯತ್ವ ಅಂತಂದ್ರೆ ಈ ಬ್ರಹ್ಮ ವಿಷಯ ಆಗ್ತದೆ ಅದಕ್ಕೆ, ಚರ್ಮ ವೃತ್ತಿಗೆ. ಮತ್ತು ಆ ಬ್ರಹ್ಮ ಆದರೂ ದೃಷ್ಟಿ ಸೃಷ್ಟಿ ಆಗಬೇಕಾಗ್ತದೆ. ಬ್ರಹ್ಮ ಒಂದು ವಿಷಯ ಆಗಬೇಕಾಗ್ತದೆ ಮತ್ತು ಅದು ಬ್ರಹ್ಮ ದೃಷ್ಟಿ ಸೃಷ್ಟಿ ಆಗಬೇಕಾಗ್ತದೆ. ಇದನ್ನು ನಾವೇನಾದರೂ ಇದೇ ಸತ್ಯ ಅಂದ್ಕೊಂಡ್ರೆ, ಇದು ಅಂಗೀಕಾರ ಮಾಡ್ಕೊಂಡ್ರೆ ಅನಿತ್ಯ ದೋಷ ಬರ್ತದದು. ಪರಬ್ರಹ್ಮನಿಗೆ ಹೆಂಗಾಗ್ತಂದ್ರೆ ಅನಿತ್ಯ ದೋಷ ಬರ್ತದೆ ಇದನ್ನು ಸ್ವೀಕಾರ ಮಾಡಿದ್ರೆ. ಅದಕ್ಕೆ ಇದು ಕೂಡ ವಿರೋಧ ಆಗ್ತದೆ, ಈ ಸಿದ್ಧಾಂತ ವಿರೋಧ ಆಗ್ತದೆ, ಈ ಸಿದ್ಧಾಂತಕ್ಕೆ ವಿರೋಧ ಆಗ್ತದೆ ಈ ರೀತಿ. ಮತ್ತು ಇನ್ನು ಚೈತನ್ಯ ವೃತ್ತಿ ರೂಪ ಅಂತ ಹೇಳಿದ್ರೆ ಹೀಗೆಲ್ಲ ಹಾನಿ ಆಗ್ತದೆ, ಹಂಗೆ ಹೇಳೋಕ್ಕಾಗಂಗಿಲ್ಲ. ಮತ್ತು ಚೈತನ್ಯ ರೂಪ ದೃಷ್ಟಿ ಅಂತ ನೀವೇನಾದರೂ ಹೇಳಿದ್ರೆ ಸೃಷ್ಟಿಯು ಯಾವಾಗಲೂ ಇರಬೇಕಾಗ್ತಿತ್ತು. ಯಾಕಂತಂದ್ರೆ ಮತ್ತು ಈ ರೀತಿಯಾಗಿ ಈ ದೃಷ್ಟಿ ಅಂತ ನೀವೇನು ಸೃಷ್ಟಿಯು ಸರ್ವದಾ ಅಂದರೆ ಯಾವಾಗಲೂ ಇರಬೇಕಾಗಿತ್ತು, ಅದು ನಾಶ ಆಗಬಾರ್ದಾಗಿತ್ತು. ಯಾಕಂತಂದ್ರೆ ಚೈತನ್ಯ ದೃಷ್ಟಿ ನಿತ್ಯವಾದುದರಿಂದ ಹಿಂಗೆ ಅಂಗೀಕಾರ. ಯಾಕಂದರೆ ಚೈತನ್ಯ ದೃಷ್ಟಿ ಯಾವಾಗಲೂ ನಿತ್ಯವಾಗಿರುವಂಥದ್ದು ಇರ್ತದೆ. ಅದರಿಂದ ನಾವು ಈ ಸೃಷ್ಟಿ ಕೂಡ ಹಂಗೈತೆ ಅಂತ ತಿಳ್ಕೊಂಡ್ರೆ, ಹಿಂಗೆ ಅಂಗೀಕರಿಸಿದ್ರೆ ಈ ಪ್ರತೀತಿ ಏನು ಸಮಕಾಲ ಸೃಷ್ಟಿ ಎಂಬುದು, ಯಾಕಂದರೆ ಒಂದು ಟೈಮ್ನಾಗ ಇದ್ದಂಗೆ ಇನ್ನೊಂದು ಟೈಮ್ ಇರೋಂಗಿಲ್ಲ. ಅದರಿಂದ ದೃಷ್ಟಿ ಸೃಷ್ಟಿ ಇವೆರಡು ವ್ಯತ್ಯಾಸಗಳು ಅನ್ನಿಸ್ತವೆ ನನಗೆ. ಅದಕ್ಕೆ ಹಂಗಂದ್ರೆ ಏನು ನಿಮ್ಮ ದೃಷ್ಟಿಲೇ ನನಗೆ ಹೇಳ್ರಿ ಗುರುಗಳೇ ಅಂತ ಕೇಳಕತ್ತೇನಂತ. ಯಾವುದ್ರಾಗ ಈಗ ದೃಷ್ಟಿ ಅಂತಂದ್ರೂ ಕೂಡ ಇಲ್ಲಿ ಅದು ಯಾವ ರೂಪ ಐತೆ? ಅದು ದೃಷ್ಟಿ ಏನು ವೃತ್ತಿ ರೂಪ ಐತೋ ಅಥವಾ ಚೈತನ್ಯ ರೂಪ ಐತೆ ಅದು ನನಗೆ ತಿಳಿಸ್ರಿ. ಅದರಿಂದ ದೃಷ್ಟಿ ಸೃಷ್ಟಿ ಅಂದರೆ ಏನು ಅಂತ ತನ್ನ ಮನಸ್ಸಿನಾಗಿದ್ದಂಥದ್ದು. ಯಾಕಂದರೆ ದೃಷ್ಟಿ ಚೈತನ್ಯ ಚೈತನ್ಯ ದೃಷ್ಟಿ ಹೆಂಗಂದ್ರೆ ನಿತ್ಯವಾಗಿರುವಂಥದ್ದು ಐತೆ. ಮತ್ತು ನೀವು ಸೃಷ್ಟಿಯನ್ನು ಅಂಗೀಕಾರ ಮಾಡಿದರೆ ಅದು ಒಂದು ಕಾಲಕ್ಕೆ ಒಂದು ಥರ ಇರದೇ ಇರುವಂಥದ್ದಕ್ಕೆ ಅದು ಕೂಡ ಸೃಷ್ಟಿ ಅನ್ನುವಂಥದ್ದು ಬಾಧಿಸ್ತದೆ. ಒಂದು ಟೈಮಿಗೆ ಇದ್ದಂಗೆ ಇನ್ನೊಂದು ಟೈಮಿಗೆ ಇರೋಂಗಿಲ್ಲ. ಹಂಗಂದ್ರೆ ಈ ಭಾಳಷ್ಟು ವಿರೋಧ ಆಗ್ತದೆ. ಅದಕ್ಕೆ ನೀವು ದೃಷ್ಟಿ ಸೃಷ್ಟಿ ಅಂತ ಯಾವುದಕ್ಕೆ ಹೇಳಿದ್ರಿ ನನಗೆ ಹೇಳ್ರಿ ಗುರುಗಳೇ ಅಂತಂದಾಗ ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಮಾಡಿರುವಂಥ ಇದು ವಿಕಲ್ಪ, ಇದೇನು ಮನಸ್ಸು ಇದೆ ಥರ ಹೇಳಕತ್ತೀಯಲ್ಲ, ಇದು ಒಂದು ಸರಿ ಇಲ್ಲ ನೀ ಮಾಡಿದ್ದು.
ಯಾಕಂದ್ರೆ ಅವಿದ್ಯೆ ಮತ್ತು ವೃತ್ತಿ ಉಪಹಿತ ಚೈತನ್ಯವೇ ದೃಷ್ಟಿ ಅನ್ನುವಂಥ ಶಬ್ದಾರ್ಥ. ದೃಷ್ಟಿ ಅಂತಂದರೆ ಏನು? ಈ ಅವಿದ್ಯೆ ಮತ್ತು ವೃತ್ತಿ ಉಪಹಿತ ಚೈತನ್ಯ ಇವೆರಡು ಸೇರ್ಕೊಂಡದಕ್ಕೆ ಅದಕ್ಕೆ ದೃಷ್ಟಿ ಅಂತ ಹೇಳ್ತಾರೆ. ಅದು ಆ ದೃಷ್ಟಿ ಅನ್ನುವಂಥ ಒಂದು ಶಬ್ದಾರ್ಥ. ಹೆಂಗಪ್ಪ ಅಂತಂದ್ರೆ ರಜ್ಜು ಸರ್ಪಾದಿ ಸ್ಥಳಗಳಲ್ಲಿ, ಈ ರಜ್ಜು ಮತ್ತು ಸರ್ಪ ಆ ಸ್ಥಳದಲ್ಲಿ ಸಾಕ್ಷಿ ಚೈತನ್ಯ ಆಶ್ರಿತವಾದಂಥ ಅವಿದ್ಯೆ, ಆ ಸ್ಥಳದಲ್ಲಿ ಪಟ್ನ ಆ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆದಾಗ ಅಲ್ಲಿ ಸಾಕ್ಷಿ ಚೈತನ್ಯ ಆಶ್ರಿತವಾದಂಥ ಅವಿದ್ಯೆ ಅಲ್ಲೇನಾಗ್ತದೆ? ಸತ್ವಭಾಗವೇ ಜ್ಞಾನಾಕಾರ ಆಗ್ತದಲ್ಲಿ. ನೋಡ್ರಿ ಏನಾಗ್ತದೆ ಇಲ್ಲಿ ಭಾಳ ವಿಶೇಷವಾಗಿ ಹೇಳ್ತಾರೆ ಅವರು. ಈ ರಜ್ಜುವಿನಲ್ಲಿ ಹಾವಿನ ಭ್ರಾಂತಿ ಆಯಿತು ಆದಾಗ ಆ ಸ್ಥಳದಲ್ಲಿ ಈ ಸಾಕ್ಷಿ ಚೈತನ್ಯವಾಗಿರುವಂಥ ಆಶ್ರಿತವಾದಂಥ ಅವಿದ್ಯೆ ಅದೇನಾಗಿರ್ತದ? ಸಾಕ್ಷಿ ಚೈತನ್ಯಕ್ಕೆ ಆಶ್ರಯವಾಗಿರುವಂಥದ್ದು ಅವಿದ್ಯೆ ಐತೆ. ಅವಿದ್ಯೆಯ ಒಂದು ಸತ್ವ ಭಾಗವೇ ಏನಾಗ್ತದೆ? ಜ್ಞಾನಾಕಾರ ಆಗ್ತದೆ. ಆದರೆ ಅವಿದ್ಯೆಯ ಒಂದು ಏನು ಹೇಳ್ತಾರೆ? ತಮೋ ಭಾಗವೇ ಸರ್ಪಾಕಾರ ಆಗ್ತದೆ. ನೋಡ್ರಿ, ಅವೆರಡು ಅವಿದ್ಯೆ ವೃತ್ತಿಗಳೇ ಇರುವಂಥದ್ದು, ಎರಡು ಅವಿದ್ಯೆ ವೃತ್ತಿಗಳೇ. ಆದರೆ ಅದರಲ್ಲಿ ಜ್ಞಾನಾಕಾರ ವೃತ್ತಿ ದೃಷ್ಟಿಯಾಗ್ಯದ, ಜ್ಞೇಯಾಕಾರ ವೃತ್ತಿ ಸೃಷ್ಟಿಯಾಗ್ಯದ. ನೋಡ್ರಿ ಈ ರೀತಿಯಾಗಿ ಈಗ ಜ್ಞಾನಾಕಾರ ಆಗಿರುವಂಥದ್ದು ಯಾವುದು? ದೃಷ್ಟಿಯಾಗಿರುವಂಥದ್ದು. ಅಲ್ಲಿ ಜ್ಞೇಯ ಆಕಾರ ಆಗಿರುವಂಥದ್ದು ಸೃಷ್ಟಿಯಾಗಿರುವಂಥ. ಇದರಂಗ ಅವಿದ್ಯೆ ವೃತ್ತಿಯಲ್ಲಿರುವ ಜ್ಞಾನವೇ ದೃಷ್ಟಿ, ಮತ್ತು ಇದರಿಂದ ತೋರಿದ ಜ್ಞೇಯವೇ ಸೃಷ್ಟಿ. ನೋಡು ಈ ರೀತಿ ದೃಷ್ಟಿ ಸೃಷ್ಟಿಯು ಸಾಕ್ಷಿ ಸ್ವರೂಪದಲ್ಲಿ ಹೆಂಗೈತೆ? ಇವೆರಡೂ ಕಲ್ಪಿತ ಆಗ್ಯದ. ಇವೆರಡೂ ಕೂಡ ಕಲ್ಪಿತ ಆಗ್ಯದ. ದೃಷ್ಟಿ ಸೃಷ್ಟಿ ಕೂಡ ಇವು ಹೆಂಗದವ? ಈ ನಿನ್ನ ಸಾಕ್ಷಿ ಸ್ವರೂಪದಲ್ಲಿ ಎರಡು. ಯಾಕಂದ್ರೆ ಅಲ್ಲಿ ಅವಿದ್ಯೆ ಸತ್ವಾಕಾರದಿಂದ ಜ್ಞಾನಾಕಾರ ಆಗಿರುವಂಥದ್ದಾಗ್ತದ. ಅವಿದ್ಯೆಯಲ್ಲೇ ನಡೆದಂಥದ್ದಿದು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ ತಮೋ ಒಂದು ರೂಪ ಆಗಿಬಿಟ್ಟು ಅಲ್ಲಿ ಏನಾಗ್ತದೆ? ತಮೋಕಾರದಿಂದ ತಮೋ ಭಾಗವೇ ಅಲ್ಲಿ ಸರ್ಪಾಕಾರ ಆಗ್ತದೆ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಏನಾಗ್ತದೆ? ಇದರಿಂದ ಜ್ಞೇಯವೂ ಸೃಷ್ಟಿಯಾಗಿರ್ತದೆ. ಈ ದೃಷ್ಟಿ ಸೃಷ್ಟಿಯು ಸಾಕ್ಷಿ ಸ್ವರೂಪದಲ್ಲಿ ಹೆಂಗದ? ಕಲ್ಪಿತ ಆಗಿರುವಂಥದ್ರಿಂದ ಪ್ರತೀತಿ ಸಮಕಾಲ ಇಲ್ಲೇನಾಗ್ತದೆ? ಸತ್ತು ಉಳ್ಳದ್ದಾಗಿರ್ತದ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಕಲ್ಪಿತ ಉಳ್ಳಂಥದ್ದೈತೆ, ಸಾಕ್ಷಿ ಸ್ವರೂಪದಲ್ಲಿ ಕಲ್ಪಿತವಾಗಿರುವಂಥದ್ದು ಅಂತ ಇಲ್ಲಿ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಇನ್ನೂ ಒಂದು ವಿಚಾರ ನೋಡ್ಬಿಡೋಣ. ಏನು ಹೇಳ್ತಾರೆ? ದೋಷ, ಅಜ್ಞಾನ, ಅದೃಷ್ಟ, ದೇಹ, ಇಂದ್ರಿಯ ಇವುಗಳ ಮೂಲಕ ದೃಷ್ಟಿ ಆಯ್ತಪ್ಪ. ಎದರ ಮೂಲಕ ಆಯಿತು ದೃಷ್ಟಿ? ದೋಷದಿಂದ, ಅಜ್ಞಾನದಿಂದ, ಅದೃಷ್ಟ, ದೇಹ, ಇಂದ್ರಿಯ ಇವುಗಳ ಮೂಲಕ ದೃಷ್ಟಿ ಆಯಿತು. ಅದರಿಂದ ಬ್ರಹ್ಮರೂಪ ಸೃಷ್ಟಿ ತೋರಿತು. ಅಂದಮೇಲೆ ಈ ದೇಹ ಇಂದ್ರಿಯ ವ್ಯತಿರಿಕ್ತ ಸೃಷ್ಟಿಯನ್ನು ಸ್ವೀಕರಿಸಿದ್ರ, ದೇಹ ಮತ್ತು ಇಂದ್ರಿಯಗಳನ್ನು ಬಿಟ್ಬಿಟ್ಟು ಬರೀ ಸೃಷ್ಟಿಯನ್ನು ಸ್ವೀಕರಿಸಿದ್ರ ದೇಹ ಮತ್ತು ಇಂದ್ರಿಯಗಳಿಗೆ ನಿತ್ಯತ್ವ ಹೇಳಬೇಕಾಗ್ತದ. ನೋಡ್ರಿ ಅವು ಪ್ರಶ್ನೆ ಬರಕತ್ತದ ತಗ. ಯಾಕಂದರೆ ಈ ದೇಹ ಇಂದ್ರಿಯಗಳನ್ನು ವ್ಯತಿರಿಕ್ತ ಈ ಸೃಷ್ಟಿಯನ್ನು ನಾವು ಸ್ವೀಕಾರ ಮಾಡಿದ್ರೆ ಏನಾಗ್ತದೆ? ದೇಹ ಇಂದ್ರಿಯಗಳಿಗೆ ಇಲ್ಲಿ ನಿತ್ಯತ್ವ ಅಂತ ಹೇಳಬೇಕಾಗ್ತದೆ. ದೇಹ ಇಂದ್ರಿಯಗಳಾದರೂ ಕೂಡ ಸೃಷ್ಟಿ ರೂಪಗಳಂತ ಹೇಳಿದ್ರೆ ದೇಹ ಮತ್ತು ಇಂದ್ರಿಯಗಳು ಕೂಡ ಹೆಂಗದವ? ಸೃಷ್ಟಿ ರೂಪನೇ ಅದಾವ ಅವು ಕೂಡ. ಅದಕ್ಕೆ ಈ ಸೃಷ್ಟಿಯೇ, ಯಾಕಂದ್ರೆ ದೃಷ್ಟಿಯೇ ಕಾರಣ ಆಗುವಂಥದ್ದನ್ನು ಹೇಳಬೇಕಾಗ್ತದೆ. ನೋಡ್ರಿ, ಯಾಕೆ ಇದರಿಂದನೇ ತಿಳ್ಕೊಳ್ಬೇಕಾಗ್ಯದಲ್ಲ. ಈಗ ದೃಷ್ಟಿಯೇ ಕಾರಣ ಆಗ್ತಂತ ಹೇಳಬೇಕಾಗ್ತದ. ಯಾಕಂದರೆ ಇದನ್ನು ಸೃಷ್ಟಿ ತಿಳ್ಕೊಬೇಕಾದ್ರೂ ಯಾವುದರಿಂದ? ದೋಷದಿಂದ, ಅಜ್ಞಾನದಿಂದ, ದೇಹ ಇಂದ್ರಿಯಗಳ ಮೂಲಕ ದೃಷ್ಟಿ ಆಗ್ಯದ. ಮತ್ತು ದೃಷ್ಟಿ ಆಗ್ಯದ ಅಂತಂದ್ರೆ ಈ ಶರೀರ ಕೂಡ ಇಲ್ಲಿ ಶರೀರ ಕೂಡ ಸೃಷ್ಟಿ ಅನ್ಬೇಕಾಗ್ತದೆ. ಅದು ಬಿಟ್ಟು ಇಲ್ಲಿ ದೃಷ್ಟಿಯೇ ಕಾರಣ ಆಗ್ಯದ ಅಂತ ಹೇಳಬೇಕಾಗ್ತದಲ್ಲ. ಈ ಶರೀರದಿಂದನೇ ನಾವು ಸೃಷ್ಟಿಯನ್ನು ನೋಡ್ತೀವಿ, ಇದ್ರ ಮೂಲಕನೇ ಸೃಷ್ಟಿ ನೋಡ್ತೀವಿ ನಾವು.
ಅಂದಾಗ ದೃಷ್ಟಿಗೆ ದೃಷ್ಟಿಯೇ ಕಾರಣ ಆಗ್ಯದ ಅಂತ ಹೇಳಬೇಕಾಗ್ತದ. ಹೀಗೆ ಹೇಳೋದ್ರಿಂದ ಆತ್ಮಾಶ್ರಯಾದಿ ದೋಷಗಳು ಬರ್ತಾವಲ್ಲ, ಇದಕ್ಕೇನು ಗತಿ ಗುರುಗಳೇ ಅಂತ ಇದು ಭಾಳಷ್ಟು ಸೂಕ್ಷ್ಮದ. ಇದನ್ನು ಇಟ್ಕೊಂಡು ನಾಳೆ ಮಾತಾಡೋಣ. ಭಾಳಷ್ಟು ಅದ್ಭುತವಾದಂಥ ವಿಚಾರ ಹೇಳ್ತಾರೆ. ಮತ್ತು ಈ ಶಿಷ್ಯನ ಒಂದು ಪ್ರಶ್ನೆ ಇಟ್ಕೊಂಡು ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.